ತಂದೆಯ ಕರಗಳಿಗೆ ಒಪ್ಪಿಸೋಣ. ದೇವರ ವಾಕ್ಯದ ಮೂಲಕವಾಗಿ ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಸ್ವರ್ಗ ಸಾಮ್ರಾಜ್ಯದಲ್ಲಿ ಪ್ರಭು ಯೇಸು ಕ್ರಿಸ್ತರು ಈಗಾಗಲೇ ನೆರವೇರಿಸಿರುವಂಥ ಕಾರ್ಯವನ್ನು ಅವರ ಮಕ್ಕಳಾದ ನಾವು ಪ್ರತಿಯೊಬ್ಬೊಬ್ಬರು ಯಾವ ರೀತಿ ನಾವು ಸ್ವೀಕರಿಸಿಕೊಳ್ಳಬೇಕೆಂಬುದಾಗಿ ತನ್ನ ವಾಕ್ಯದ ಮೂಲಕ ಇಷ್ಟೊತ್ತುಗಳ ಕಾಲ ಕಲಿಸಿದ್ದು ಮಾತ್ರವಲ್ಲ, ಅವರ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ನೆರವೇರಿಸುವುದರ ಮೂಲಕವಾಗಿ ತನ್ನಂತಾನು ಪ್ರಕಟಪಡಿಸಿದಂಥ ತಂದೆಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಪ್ರೀತಿಯುಳ್ಳ ತಂದೆ, ಮತ್ತೊಂದು ಆವರ್ತಿ ಈ ಸಮಯದಲ್ಲಿ ಪೂರ್ಣ ಹೃದಯದಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ತಂದೆ, ನೀವೀಗ ಮಾಡಿದ ಪ್ರತಿಯೊಂದೊಂದು ಕಾರ್ಯಗಳಿಗಾಗಿಯೂ ಮುಂದೆ ನೀವು ಮಾಡಲಿಕ್ಕಿರೋ ಮಹತ್ವದ ಕಾರ್ಯಗಳಿಗಾಗಿಯೂ ರಕ್ಷಕರಾದ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಜೀವವುಳ್ಳ ತಂದೆ, ಹೇಳೋಣೆಲ್ಲರೂ ಆಮೇನ್, ಆಮೇನ್, ಆಮೇನ್. ತಂದೆಗೊಮ್ಮೆ ದೊಡ್ಡ ಚಪ್ಪಾಳೆ ತಟ್ಟೋಣ. ಓಕೆ, ಕುಳಿತುಕೊಳ್ಳೋಣ ಬೇಗ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಅವರು 3 ಜನ ಬಂದರು, ಆರೋಗ್ಯವನ್ನು ಸ್ವೀಕರಿಸ್ಕೊಂಡ್ರು, ಹೌದಲ್ವೋ? ಇನ್ನು ಉಳಿದಂಥ ಸಮಯ ಯಾರ್ದು? ಉಳಿದ ಸಮಯ ನಮ್ಮದೀಗ. ಪ್ರೈಸ್ ದಿ ಲಾರ್ಡ್. ಅವರು 3 ಜನದ್ದು ಮುಗಿದೀಗ. ನೆಕ್ಸ್ಟ್ ಯಾರ ಸಮಯ? ನಮ್ಮ ಸಮಯ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಎಷ್ಟು ನಿಮಿಷ ಇದೆ ಗೊತ್ತಾ? ಒಂದು 15 ನಿಮಿಷ ಮಾತ್ರ ಅಷ್ಟೆ. ಪ್ರೈಸ್ ಗಾಡ್. ಸೊ ಅದಕ್ಕೆ ಬೇಗ ತೆಗೆಯುವ 2 ಕೊರಿಂಥರಿಗೆ ಬರೆದ ಪತ್ರ, 2 ಕೊರಿಂಥರಿಗೆ ಬರೆದ ಪತ್ರ 4ನೇ ಅಧ್ಯಾಯ ವಾಕ್ಯ 13. ಓಕೆ, ಜೋರಾಗಿ ನಾನು ವಿಶ್ವಾಸವಿಟ್ಟೆನು. ಓಕೆ, ಹೇಳೋಣ ಎಲ್ಲರೂ. ನಾನು ವಿಶ್ವಾಸವಿಟ್ಟೆನು, ಆದ್ದರಿಂದ ಮಾತನಾಡಿದೆನು. ಆದ್ದರಿಂದ ಮಾತನಾಡಿದೆನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಏನು ಹೇಳ್ತದೆ ದೇವರ ವಾಕ್ಯ? ನಾನು ವಿಶ್ವಾಸವಿಟ್ಟೆನು, ಆದ್ದರಿಂದ ಮಾತನಾಡಿದೆನು. ದ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಬೈಬಲ್ ಹೇಳ್ತದೆ, ಐ ಬಿಲೀವ್, ಆದುದರಿಂದ ನಾನು ನಂಬಿದೆನು, ಆದ್ದರಿಂದ ಮಾತನಾಡಿದೆನೆಂಬುದಾಗಿ. ಸೊ ಅದರ ಅರ್ಥ, ನಮ್ಮ ಬಾಯಿಂದ ಬರುವಂತಹ ಪ್ರತಿಯೊಂದು ನುಡಿಗಳು ಕೂಡ ಸುಮ್ಮನೆ ಬರುವಂಥದ್ದಲ್ಲ. ಬದಲಾಗಿ ನಾವು ಆ ನುಡಿಗಳನ್ನು ನಮ್ಮ ಹೃದಯದಲ್ಲಿ ನಂಬಿದ್ದೇವೆ, ಆದ್ದರಿಂದ ಅದನ್ನು ಬಾಯಿ ತೆರೆದು ನುಡಿತಾ ಇದ್ದೇವೆ. ಅನೇಕ ಸಂದರ್ಭಗಳಲ್ಲಿ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ಹೇಳ್ತೇವೆ, ನಾನು ಬಾಯಿ ತಪ್ಪಿ ಅಂದುಬಿಟ್ಟೆ ಎಂಬುದಾಗಿ. ಹೌದಾ? ನಾನು ಸುಮ್ಮನೆ ಅಂದೆ, ತಮಾಷೆಗಂದೆ, ಅಮಾವಾಸ್ಯೆಗಂದೆ, ಪೌರ್ಣಿಮೆಗಂದೆ. ನೋ, ನೀವು ಮಾತನಾಡುವಂಥ ಪ್ರತಿಯೊಂದೊಂದು ನುಡಿಗಳು ಕೂಡ ನಿಮ್ಮ ಆಲೋಚನೆಗಳಲ್ಲಿ, ಅದು ಆಲೋಚನೆಗಳಾಗಿ ಉತ್ಪಾದಿಸಿ ನಿಮ್ಮ ಹೃದಯದಲ್ಲಿ ಅದನ್ನು ಬಿತ್ತುಕೊಂಡು ಅದನ್ನು ನೀವು ನಂಬಿದ್ದರಿಂದ ನೀವು ಬಾಯಿ ತೆರೆದು ನುಡಿಯುವಂಥವರಾಗಿದ್ದೀರಿ. ಅದನ್ನಾಗಿದ್ದಲ್ಲಿ ದೇವರ ವಾಗ್ದಾನ ತಿಳಿಸುವಂತೆ, ನಾನು ನಂಬಿದೆನು ಅಥವಾ ವಿಶ್ವಾಸಿಸಿದೆನು, ಆದ್ದರಿಂದ ನಾನು ಬಾಯಿ ತೆರೆದು ಮಾತನಾಡಿದೆನು, ನುಡಿದೆನೆಂಬುದಾಗಿ. ಅದರರ್ಥ ಪ್ರಿಯರೇ, ನಮ್ಮ ಬಾಯಿಂದ ಬರುವಂತಹ ಪ್ರತಿಯೊಂದೊಂದು ನುಡಿಗಳು ಕೂಡ ತುಂಬ ಮುಖ್ಯವಾದದ್ದು. ಅದಕ್ಕಾಗಿ ದೈವ ವಾಕ್ಯದಲ್ಲಿ ನಾವು ಧ್ಯಾನಿಸುವಾಗ ಹೇಳ್ತದೆ, ನಿಮ್ಮ ಬಾಯಿಂದ ಬರುವಂತಹ ನುಡಿಗಳ ಕಡೆ ಜಾಗರೂಕರಾಗಿರಿ. ಯಾವುದರ ಕಡೆ? ಸೊ ದೇವರ ವಾಗ್ದಾನ ತಿಳಿಸದೆ ಯಾರೋ ಒಂದು ವ್ಯಕ್ತಿ ಇಡೀ ಪ್ರಪಂಚವನ್ನೇ ಗೆಲ್ಲಬಹುದು, ಆದರೆ ಇಡೀ ಪ್ರಪಂಚವನ್ನು ಗೆದ್ದರೂ ಯಾವುದೇ ಪ್ರಯೋಜನ ಇಲ್ಲ. ಬಟ್ ಯಾವ ವ್ಯಕ್ತಿ ತನ್ನ ನಾಲಿಗೆಯನ್ನ ಹತೋಟಿಯಲ್ಲಿ ಹಿಡಿದುಕೊಳ್ತಾನೋ ಅವನು ಪೂರ್ಣವಾದ ಜಯಶಾಲಿ. ಹೌದಾ? ಹೌದಲ್ಲ? ಅದಕ್ಕಾಗಿ ಹೇಳ್ತದೆ ದೈವ ವಾಕ್ಯದಲ್ಲಿ, ಸ್ವರ್ಗ ಸಾಮ್ರಾಜ್ಯದಲ್ಲಿ ನಾವು ಧ್ಯಾನಿಸುವಾಗ ನಮ್ಮ ಬಾಯಿಂದ ಬರುವಂತಹ ಪ್ರತಿಯೊಂದೊಂದು ನುಡಿಗಳು ತುಂಬ ಮುಖ್ಯವಾದದ್ದು. ಪ್ರಭು ಯೇಸು ಕ್ರಿಸ್ತರ ಬಗ್ಗೆ ನಾವು ನುಡಿಯುವಾಗ ಹೇಳ್ತದೆ, ಆತನ ಬಾಯಿಂದ ಒಂದೇ ಒಂದು ಅಪಬದ್ಧ ಮಾತು ಕೂಡ ಬರಲಿಲ್ಲ. ಹೌದಾ? ಅದರ ಅರ್ಥ, ಅವರು ಪ್ರತಿಯೊಮ್ಮೆಯೂ ಕೂಡ ಬಾಯಿ ತೆರೆದು ನುಡಿಯುವಾಗ ಅಲ್ಲಿ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳನ್ನು ನೆರವೇರಿಸುತ್ತಿತ್ತು ಹೊರತು ಅವರು ಯಾವುದೇ ಕಾರಣಕ್ಕೂ ವ್ಯರ್ಥವಾದಂತಹ ನುಡಿಗಳನ್ನು ನುಡಿಲಿಲ್ಲ. ಅದಕ್ಕಾಗಿ ಹೇಳ್ತದೆ, ಮಾನವನು ಮಾತನಾಡುವ ಪ್ರತಿಯೊಂದೊಂದು ಜೊಳ್ಳು ಮಾತಿಗೂ ಕೂಡ ಲೆಕ್ಕವನ್ನು ಕೊಡಬೇಕು. ಯಾವುದಕ್ಕೆ?
ನಮ್ಮ ಬಾಯಿಂದ ಬರುವಂತಹ ನುಡಿಗಳಿಗೆ, ಪ್ರತಿಯೊಂದೊಂದು ನುಡಿಗಳಿಗೂ. ಯಾಕಂದ್ರೆ ದೇವರ ರಾಜ್ಯ ನಮಗೆ ಕಲಿಸುವಂಥದ್ದು ಏನನ್ನೋದಾದರೆ, ನಿಮ್ಮ ಬಾಯಿಂದ ಬರುವಂತಹ ನುಡಿಗಳು ಬಹಳ ಮುಖ್ಯವಾದದ್ದು. ಯಾಕೆಂದರೆ ನಾವು ಇಂದಿನ ತರಗತಿಯಲ್ಲಿ ಧ್ಯಾನಿಸಿದ್ದೇವೆ, ಜ್ಞಾನೋಕ್ತಿ 18:21 ಏನು ಹೇಳ್ತದೆ ದೇವರ ವಾಕ್ಯ? ಜೀವ ಮತ್ತು ಮರಣಗಳ ಶಕ್ತಿ ನಾಲಿಗೆಗಿದೆ. ಅದರ ಅರ್ಥ ನಿಮ್ಮ ಬಾಯಿಂದ ಹೊರಬರುವಂತಹ ಪ್ರತಿಯೊಂದೊಂದು ನುಡಿಗಳಲ್ಲೂ ಒಂದು ಜೀವ ಇದೆ ಅಥವಾ ಇನ್ನೊಂದು ಮರಣ ಇದೆ. ನೀವು ಯಾವ ರೀತಿಯ ನುಡಿಗಳನ್ನು ನುಡಿತೇವೋ ಅದೇ ಫಲಗಳನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯ. ನಾನು ನುಡಿಯುವಂತಹ ನುಡಿಗಳು ದೇವರ ವಾಕ್ಯದ ಪ್ರಕಾರ ಇದ್ದು, ದೇವರ ವಾಕ್ಯದ ಪ್ರಕಾರ ಇರುವಂಥ ಆಲೋಚನೆಗಳೊಂದಿಗೆ ನಾನು ಮುನ್ನಡೆಯುವಾಗ ನನ್ನ ಜೀವನದಲ್ಲಿ ನಾನು ಒಳ್ಳೆಯ ಬೀಜಗಳನ್ನು ಬಿತ್ತುತ್ತಾ ಇದ್ದೇನೆ, ಒಳ್ಳೆಯ ಫಲಗಳನ್ನು ನಾನು ಅನುಭವಿಸ್ತೇನೆ. ಬಟ್ ಆದರೆ ನನ್ನ ಜೀವನದಲ್ಲಿ ನಾನು ಸಮಸ್ಯೆಗಳನ್ನು ನುಡಿಯೋದಾದರೆ, ನನ್ನ ಜೀವನದಲ್ಲಿ ನಾನು ಒಳ್ಳೆಯ ಬೀಜವನ್ನು ಬಿತ್ತಾ ಇದ್ದೇನೆ, ಕೆಟ್ಟ ಬೀಜವನ್ನು ಬಿತ್ತಾ ಇದ್ದೇನೆ? ಸಮಸ್ಯೆಗಳು ಒಳ್ಳೆಯದ ಕೆಟ್ಟದ್ದ? ಓಕೆ, ಹಿಂಗೆ ಕೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ರೋಗ ಒಳ್ಳೇದ ಕೆಟ್ಟದ್ದ? ನಿಮಗೆ ಯಾಕೆ ಒಳ್ಳೇದನ್ಸುತ್ತೆ? ಬೇಗ ಹೋಗ್ಬೋದು ಬ್ರದರ್ ಅನ್ನಂಗಿದ್ದೀರಾ? ರೋಗ ಒಳ್ಳೇದ ಕೆಟ್ಟದ್ದ? ಕೆಟ್ಟದ್ದು. ಆದರೆ ನಾನು ಸಮಸ್ಯೆಯನ್ನು ನುಡಿಯುವಾಗ ಅದು ಒಳ್ಳೆ ಬೀಜನ ಕೆಟ್ಟ ಬೀಜನ? ಆದರೆ ನನ್ನ ಜೀವಿತದಲ್ಲಿ ಯಾವ ರೀತಿಯ ಫಲಗಳನ್ನು ನಾನು ಪಡ್ಕೊಳ್ತೇನೆ? ಒಳ್ಳೆಯ ಫಲನ ಕೆಟ್ಟ ಫಲನ? ಸೊ ಬೆಸ್ಟ್ ಎಕ್ಸಾಂಪಲನ್ನು ನೀವು ನೋಡುವಾಗ, ಬೆಳಗಿನ ತರಗತಿಯಲ್ಲಿ ನಾವು ನೋಡಿದ್ವಿ, ಮಾರ್ಕನ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯ 25 ಒಬ್ಬ ಮಹಿಳೆ ಬರ್ತಾಳೆ. ಯಾರು ಗೊತ್ತಾಕೆ? ರಕ್ತಸ್ರಾವ ರೋಗದ ಮಹಿಳೆ. ಹೌದಾ? ಇಲ್ಲಿ ಕುಳಿತಿರೋ ಪ್ರತಿಯೊಬ್ಬರಿಗೂ ಕೂಡ ಆಕೆ ಚೆನ್ನಾಗಿ ಗೊತ್ತು. ಹೌದಲ್ಲೋ? ಆಕೆ ಬಗ್ಗೆ ಹೆಚ್ಚು ನಾನು ಹೇಳಬೇಕಾಗಿಲ್ಲ. ಅಲ್ಲಿ ಹೇಳ್ತಾ ದೈವ ವಾಕ್ಯದಲ್ಲಿ ಆಕೆ ಎಷ್ಟು ವರ್ಷದಿಂದ ರೋಗದಿಂದ ಬಳಲ್ತಾ ಇದ್ಲು? 12 ದಿನ, 12 ವಾರ, 12 ತಿಂಗಳು ಅಥವಾ 12 ವರ್ಷಗಳು. ಸೊ ದೇವರ ವಾಗ್ದಾನ ತಿಳಿಸದೆ ಆಕೆ 12 ವರ್ಷಗಳಿಂದಲೂ ಆಕೆ ರಕ್ತಸ್ರಾವ ರೋಗದಿಂದ ಬಳಲ್ತಾ ಇದ್ಲು. ಐದರ ಗಂಡು ಅಥವಾ ಹೆಣ್ಣು ಯಾರೇ ಇರಬಹುದು, ತನ್ನ ಶರೀರದಿಂದ ರಕ್ತ ನಿರಂತರವಾಗಿ ಹೊರ ಹೋಗೋದಾದರೆ ಅವರ ಅಂತಿಮ ಫಲಿತಾಂಶ ಏನು? ಮರಣ. ಅನೇಕ ಆಕ್ಸಿಡೆಂಟ್ಗಳಲ್ಲಿ ನೀವು ಕೇಳಿಸ್ಕೊಳ್ತೀರ ಏನಂತ? ತೀವ್ರ ರಕ್ತಸ್ರಾವದಿಂದ ಅವರು ಮಾರ್ಗ ಮಧ್ಯದಲ್ಲೇ ತೀರಿ ಹೋದ್ರು. ಯಾಕೆನ್ನೋದಾದರೆ ಒಂದು ವ್ಯಕ್ತಿಯ ದೇಹದಿಂದ ರಕ್ತಸ್ರಾವ ಆಗೋದಾದರೆ ಅದು ಖಂಡಿತವಾಗಿಯೂ ಫೈನಲ್ ಡೆಸ್ಟಿನೇಷನ್ ಏನನ್ನೋದಾದರೆ ಮರಣ. ಬಟ್ ಆದರೆ ಆಕೆ ಇನ್ನೂ ಕೂಡ ಮರಣ ಹೊಂದಿಲ್ಲ. ಹೌದಾ? ಬಟ್ ಆಕೆ 12 ವರ್ಷಗಳಿಂದ ಆಕೆ ನಿರಂತರವಾಗಿ ರಕ್ತಸ್ರಾವ ರೋಗದಿಂದ ಬಳಲ್ತಾ ಇದ್ದಾಳೆ. ಆಕೆ ವೈದ್ಯರ ಬಳಿ ಹೋದ್ಲಾ? ಬೇಗ ವೈದ್ಯರ ಬಳಿ ಹೋದ್ಲೋ ಹೋಗ್ಲಿಲ್ವೋ? ಎಷ್ಟು ವೈದ್ಯರ ಬಳಿ ಹೋದ್ಲು? ಎಷ್ಟು ವೈದ್ಯರ ಬಳಿ? ಆಕೆಗೆ ರೋಗ ಇದ್ದದ್ದು 12 ವರ್ಷ. ಬಟ್ ಆಕೆ ಎಷ್ಟು ವೈದ್ಯರ ಬಳಿ ಹೋಗಿದ್ದಾಳೆ? ಅನೇಕ ವೈದ್ಯರು. ಸಮ್ಟೈಮ್ 11, 12, 20 ಈ ನಂಬರ್ ಡಾಕ್ಟರ್ ಬಳಿ ಹೋಗಿದ್ರು, ಅದರ ಮೆನ್ಷನ್ ಆಗ್ತಿತ್ತು. ಬಟ್ ಆದರೆ ಅನೇಕ ವೈದ್ಯರಂದರೆ ಲೆಕ್ಕವಿಲ್ಲದಷ್ಟು ವೈದ್ಯರ ಬಳಿ ಆಕೆ ಹೋಗಿದ್ದಾಳೆ. ಅಂದರೆ ಅವ್ರು ಬಂದು ಹೇಳಿದ್ರು, ನೋಡು ಈ ಗದ್ಗೆಲ್ ಒಬ್ಬರಿದ್ದಾರೆ, ಅಲ್ಲಿ ತೋರಿಸು. ಗದ್ಗೆಲ್ ಬೇಡ, ಅವನೇನು ಮುಟ್ಟಿದ್ರೆ ಏನೋ, ಮೈಸೂರಲ್ಲಿ ಒಬ್ಬರಿದ್ದಾರೆ, ಮೈಸೂರು ಬೇಡ, ಬೆಂಗಳೂರಿಗೆ ಹೋಗು. ಸೊ ಅದರ ಅರ್ಥ ಯಾರು ಎಲ್ಲಿ ಹೇಳ್ತಾರೋ ಅಂತ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಆಕೆ ಹೋಗಿದ್ದಾಳೆ. ಹೌದಲ್ವೋ? ಏನಕ್ಕಾಗಿ ಹೋದ್ಲು? ತಾನು ಗುಣ ಹೊಂದಬೇಕು ಎನ್ನೋ ಆಸೆಯಿಂದ. ಈಗ ವೈದ್ಯರ ಬಳಿ ಹೋದ್ಮೇಲೆ ಔಷಧಿನ ತೆಗೆದುಕೊಂಡಿದ್ದಾಳೆ ಇಲ್ವೋ? ಹೇಗೆ ಹೇಳ್ತೀರಾ? ಯಾಕೆಂದ್ರೆ ಅವಳ ಹಣ ಖರ್ಚಾಗಿದೆ. ಡಾಕ್ಟರ್ ಬಳಿ ಹೋಗಿ ಹಣ ಖರ್ಚಾಗಿದೆ. ಯಾಕೆಲ್ಲ ಹೇಳ್ತಿದೆ, ಅನೇಕ ವೈದ್ಯರ ಬಳಿ ಹೋಗಿದ್ದರು, ಅವಳ ಕೈಯಲ್ಲಿದ್ದಂಥ ಹಣವೆಲ್ಲ ಏನಾಗ್ತು? ವ್ಯಯವಾಗ್ತು. ಅಂದರೆ ವೇಸ್ಟ್, ವ್ಯರ್ಥವಾಯಿತು. ಅದರಿಂದ ಯಾವುದೇ ಕಾರಣಕ್ಕೂ ಕೂಡ ಅವಳಿಗೆ ಪ್ರಯೋಜನ ಆಗಲಿಲ್ಲ. ಈಗ ಆಕೆ ವೈದ್ಯರ ಬಳಿ ಹೋಗಿದ್ದಾಳೆ, ಹೌದಾ? ಔಷಧಿಗಳನ್ನು ತೆಗೆದುಕೊಂಡಿದ್ದಾಳೆ, ಹೌದಾ? ಅವಳ ಕೈಯಲ್ಲಿದ್ದಂಥ ಹಣವೆಲ್ಲವೂ ಕೂಡ ಈಗೇನಾಗಿದೆ? ವ್ಯಯವಾಗಲ್ಪಟ್ಟಿದೆ. ಆದರೆ ಆಕೆ ರೋಗ ಗುಣ ಆಯ್ತಾ ಅಥವಾ ಉಲ್ಬಣ ಆಗ್ತಾ? ಯಾಕೆ ಅವಳ ರೋಗ ಉಲ್ಬಣ ಆಯಿತು? ಬರೀ ನನಗೆ ಇಷ್ಟೇ ಕೇಳ್ತಿರೋದು. ಏನು? ವಿಶ್ವಾಸ ಇರಲಿಲ್ಲ. ಓಕೆ, ನೆಕ್ಸ್ಟ್. ಆಕೆ ವೈದ್ಯರ ಬಳಿ ಹೋಗಿದ್ದಾಳೆ, ಹೌದೋ ಅಲ್ವೋ? ಔಷಧಿಗಳನ್ನು ತೆಗೆದುಕೊಂಡಿದ್ದಾಳೆ, ಹೌದೋ ಅಲ್ವೋ? ಆಕೆ ಕೈಯಲ್ಲಿದ್ದ ಹಣವೆಲ್ಲ ಔಷಧಿಗಾಗಿ ವ್ಯಯವಾಗಲ್ಪಟ್ಟಿದೆ. ಬಟ್ ಅವಳ ರೋಗ ಏನಾಗ್ತು? ಯಾವುದೇ ಕಾರಣಕ್ಕೂ ಕೂಡ ರೋಗ ಗುಣ ಆಗಲಿಲ್ಲ, ಬದಲಾಗಿ
ಹೆಚ್ಚಿಗೆ ಆಯಿತು, ಹೌದಾ? ಬಟ್ ಏತಕ್ಕಾಗಿ ಆಕೆಯ ರೋಗ ಹೆಚ್ಚಲ್ಪಡ್ತು? ಅವಳಿಗೆ ವಿಶ್ವಾಸ ಇರಲಿಲ್ಲ ಎಂಬುದಾಗಿ ಹೇಳಿದ್ವಿ, ಹೌದು. ಯಾವುದ್ರ ಮೇಲೆ? ಡಾಕ್ಟರ್ ಮೇಲೆ. ಯಾಕೆ ಅವಳ ರೋಗ ಹೆಚ್ಚಲ್ಪಡ್ತು ಅನ್ನೋದಾದ್ರೆ ಇಂಗ್ಲಿಷ್ ಇನ್ನೊಂದು ಕೂಡ ಅಲ್ಲೇ ಹೇಳ್ತೇನೆ ಬ್ರದರ್, ಆಗಿರೋ ದೇವರ ಇಚ್ಛೆ ಇರಬೇಕು ಬ್ರದರ್. ಬಟ್ ಖಂಡಿತವಾಗಿಯೂ ರಾಂಗ್. ಯಾಕೆನ್ನೋದಾದ್ರೆ ದೇವರ ವಾಗ್ದಾನ ತಿಳಿಸದೆ ಆತನು ಯೆಹೋವ ರಾಫ, ಅಂದರೆ ಆರೋಗ್ಯದಾಯಕನು, ನಾನೇ ನಿಮ್ಮ ಆರೋಗ್ಯದಾಯಕನೆಂಬುದಾಗಿ ಇಸ್ರೇಲ್ ಮಕ್ಕಳಿಗೆ ಹೇಳ್ತಾರೆ ದೇವರು, ಹೌದಾ? ಸೊ ದೇವರು ತನ್ನ ಮಕ್ಕಳಿಗೆ ಎಂದೂ ಕೂಡ ರೋಗವನ್ನ ಕೊಡೋದಿಲ್ಲ. ದೇವರ ಮಕ್ಕಳು ರೋಗದಲ್ಲಿ ಜೀವಿಸೋದನ್ನ ದೇವರು ಇಷ್ಟಪಡುವುದೂ ಕೂಡ ಇಲ್ಲ. ಓಕೆ, ದೇವರ ಚಿತ್ತ ಖಂಡಿತವಾಗಿಯೂ ಅಲ್ಲವೇ ಅಲ್ಲ. ಯಾಕೆಂದ್ರೆ ದೈವ ವಾಗ್ದಾನ ತಿಳಿಸದೆ ದೇವರು ಒಳ್ಳೆಯವರ ಕೆಟ್ಟವರ? ಒಳ್ಳೆಯವರಿಗೆ ಒಳ್ಳೆಯವರು, ಕೆಟ್ಟವರಿಗೆ ದೇವರು ಒಳ್ಳೆಯವರಿಗೆ ಒಳ್ಳೆಯವರ, ಕೆಟ್ಟವರಿಗೆ ಕೆಟ್ಟವರ? ಒಳ್ಳೆಯವರಿಗೂ ಒಳ್ಳೆಯವರೇ, ಕೆಟ್ಟವರಿಗೂ ಕೆಟ್ಟವರೇ. ಬಟ್ ನಮ್ಮ ಸ್ವಭಾವ ಅದು ಏನಂದ್ರೆ ಒಳ್ಳೆಯವ್ರಿಗೆ ಒಳ್ಳೆಯವರು, ಕೆಟ್ಟವ್ರಿಗೆ ಕೆಟ್ಟವರು. ಯು ಬ್ಯಾಡ್, ಐ ಆಮ್ ಯುವರ್ ಡ್ಯಾಡ್. ನೀನು ಕೆಟ್ಟವನಾದ್ರೆ ನಾನು ನಿಮ್ಮಪ್ಪ, ಅದು ನಾವು ಹೇಳೋದು. ಬಟ್ ದೇವರ ಸ್ವಭಾವ ಒಳ್ಳೆಯವರಿಗೂ ಒಳ್ಳೆಯವರೇ, ಕೆಟ್ಟವರಿಗೂ ಒಳ್ಳೆಯವರೇ. ಪ್ರೈಸ್ ದಿ ಲಾರ್ಡ್. ಆದರೆ ಒಳ್ಳೆಯ ಮರ ಒಳ್ಳೆಯ ಫಲವನ್ನು ಕೊಡ್ತದೋ ಹೊರತು ಒಳ್ಳೆಯ ಮರ ಕೆಟ್ಟ ಫಲವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಕೆಟ್ಟ ಮರ ಕೆಟ್ಟ ಫಲವನ್ನು ಕೊಡ್ತದೋ ಹೊರತು ಒಳ್ಳೆಯ ಫಲವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಯಾರದನ್ನು ಹೇಳುವಂಥದ್ದು? ಪ್ರಭು ಯೇಸು ಕ್ರಿಸ್ತರು. ಯಾರ ಬಗ್ಗೆ? ತನ್ನ ತಂದೆಯ ಬಗ್ಗೆ. ನೀವು ಈ ಲೋಕದ ತಂದೆ ತಾಯಿಗಳು ನಿಮ್ಮ ಮಕ್ಕಳು ಆಹಾರವನ್ನು ಕೇಳೋದಾದರೆ ಕಲ್ಲನ್ನು ಕೊಡ್ತೀರಾ? ಚೇಳನ್ನು ಕೊಡ್ತೀರಾ? ಇಲ್ಲ. ಆಗಿದ್ದ ಮೇಲೆ ಕೆಟ್ಟವರಾದ ನೀವೇ, ನಾವು ಒಳ್ಳೆಯವರ ಕೆಟ್ಟವರ? ನಾವು ಒಳ್ಳೆಯವರ ಕೆಟ್ಟವರ? ಎಷ್ಟು ಜನ 100% ನಾನು ತಪ್ಪೇ ಮಾಡಿಲ್ಲ ಅನ್ನೋರು ಯಾರು ಇದ್ದೀರಾ? ನನ್ನೂ ಸೇರಿದ ಹಾಗೆ ಇಲ್ಲ. ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡೋದಾದ್ರೆ ಇನ್ನು ಒಳ್ಳೆಯ ತಂದೆ ಕೆಟ್ಟದ್ದನ್ನು ಕೊಡಲಿಕ್ಕೆ ಸಾಧ್ಯನಾ? ರೋಗ ಒಳ್ಳೆಯದ ಕೆಟ್ಟದ? ಕೆಟ್ಟದಾದರೆ ದೇವರು ರೋಗ ಕೊಡಲಿಕ್ಕೆ ಸಾಧ್ಯನಾ? ನೋ. ರೋಗವನ್ನು ತರುವಂಥದ್ದು ದುರಾತ್ಮನಾಗಿದ್ದಾನೆ. ಬಟ್ ಪ್ರೈಸ್ ಗಾಡ್, ದೇವರ ವಾಗ್ದಾನದಲ್ಲಿ ನಾವು ಧ್ಯಾನಿಸೋದಾದರೆ ದೇವರ ಇಚ್ಛೆಯಲ್ಲ ಆ ಮಗಳು ರೋಗದಿಂದ ಬಳಲುವಂಥದ್ದು. ಬಟ್ ಆಕೆ ಅನೇಕ ವೈದ್ಯರ ಬಳಿ ಹೋಗಿಯೂ ಔಷಧಿಗಳನ್ನು ತೆಗೆದುಕೊಂಡೂ ಕೂಡ ಏತಕ್ಕಾಗಿ ಅವಳ ರೋಗ ಹೆಚ್ಚಲ್ಪಡ್ತು ಅನ್ನೋದಾದರೆ ಇಂಗ್ಲಿಷ್ ಬೈಬಲಲ್ಲಿ ಒಂದು ವರ್ಡ್ ಹೇಳ್ತದೆ, ಶಿ ವಾಸ್ ಗ್ರೋ ಎಂಬುದಾಗಿ. ಆಕೆ ಕೆಟ್ಟದ್ದನ್ನ ಬೆಳೀತಾ ಇದ್ಲು. ಏನು ಕೆಟ್ಟದ್ದನ್ನ ಅಂದರೆ ತನಗಿರುವಂತಹ ರೋಗವನ್ನ ಬೆಳೀತಾ ಇದ್ಲು. ಏನು ಬೆಳೆಯೋದು ಅಂದರೆ, ನೀವು ಪ್ರತಿಯೊಬ್ಬರು ರೈತರಿದ್ದೀರಿ, ಹೌದಲ್ಲೋ? ಬಿತ್ತದ ಯಾವುದೇ ಕಾರಣಕ್ಕೂ ಬೆಳೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಅವಳು ಕೆಟ್ಟದ್ದನ್ನು ಬೆಳೀತಾ ಇದ್ಲು ಅಂದರೆ ಕೆಟ್ಟದ್ದನ್ನು ಆಕೆ ಬಿತ್ತುತ್ತಾ ಇದ್ಲು. ಏನು ಕೆಟ್ಟದ್ದಂದ್ರೆ, ಅವಳು ವೈದ್ಯರ ಬಳಿ ಹೋಗಲ್ಪಟ್ಟರೂ ಔಷಧಿಗಳನ್ನು ತೆಗೆದುಕೊಂಡರೂ ಕೂಡ ಅವಳು ಪ್ರತಿದಿನವೂ ತನಗಿರುವಂತಹ ರೋಗದ ಬಗ್ಗೆಯೇ ಆಲೋಚನೆಯನ್ನು ಮಾಡ್ತಾ ಇದ್ಲು. ಅದನ್ನೇ ಆಕೆ ಪ್ರತಿನಿತ್ಯವೂ ಕೂಡ ಬಾಯಿ ತೆರೆದು ನುಡಿತಾ ಇದ್ಲು. ಎಲ್ಲಿಯವರೆಗೆ ಪ್ರಿಯರೇ ಆಕೆ ಅದನ್ನೇ ಬಾಯಿ ತೆರೆದು ನುಡಿದು ಅದನ್ನೇ ಆಲೋಚಿಸುತ್ತಾ ಅದರಂತೆಯೇ ಮುನ್ನಡಿತಾ ಇದ್ಲು. ಅಯ್ಯೋ, ಗದ್ಗೆಗೂ ಹೋದೆ, ಗುಣ ಆಗಲಿಲ್ಲ. ಏನೋ 1-2 ದಿನ ಸುಮಾರಾಗಿದ್ದೆ, ಮತ್ತೆ 3ನೇ ದಿನದಿಂದ ಹಾಗೆ ಹಾಳಾದ್ದು. ಇವರೆಲ್ಲ ಹೆಂಗಿದ್ದಾರೆ, ನನ್ನ ಜೀವನ ಮಾತ್ರ ಹೀಗಾಗಿದೆ. ನನಗೇ ಬರಬೇಕಾ? ನನ್ನ ಕುಟುಂಬದಲ್ಲಿ ಯಾರಿಗೂ ಇರಲಿಲ್ಲ, ನನ್ನ ಜೀವನದಲ್ಲೇ ಹೀಗಾಗಬೇಕಾ? ನಾನು ಯಾರಿಗೂ ಕೆಟ್ಟದ್ದು ಬಯಸಲಿಲ್ಲ. ಇದೇ ರೀತಿ ಪ್ರಿಯರೇ ಆಕೆ ತನಗಿದ್ದಂತಹ ರೋಗದ ಬಗ್ಗೆಯೇ ಆಲೋಚಿಸ್ತಾ ಇದ್ದಾಳೆ, ತನಗಿದ್ದಂತಹ ರೋಗದ ಬಗ್ಗೆಯೇ ಮಾತನಾಡ್ತಾ ಇದ್ದಾಳೆ. ಎಲ್ಲಿಯವರೆಗೆ ಆಕೆ ತನಗಿದ್ದಂತಹ ಸಮಸ್ಯೆಯನ್ನೇ ಮಾತನಾಡ್ತಿದ್ಲೋ ಅದು ಒಳ್ಳೆದ ಕೆಟ್ಟದ್ದ? ಆ ಕೆಟ್ಟದ್ದನ್ನೇ ಬಿತ್ತುತ್ತಾ ಇದ್ಲು, ಕೆಟ್ಟದ್ದನ್ನೇ ಕೊಯ್ತಾ ಇದ್ಲು. ಬಟ್ ಆದರೆ ಆಕೆಯ ಬಳಿ ಯಾರೋ ಒಬ್ಬರು ಬಂದು ಯಾರ ಬಗ್ಗೆ ಹೇಳ್ತಾರೆ? ಯೇಸುವಿನ ಬಗ್ಗೆ ಹೇಳ್ತಾರೆ. ಏನಂತ ಹೇಳ್ತಾರೆ ಯೇಸುವಿನ ಬಗ್ಗೆ? ಯೇಸುವಿನ ಬಗ್ಗೆ ಏನು ಹೇಳಲಿಕ್ಕೆ ಸಾಧ್ಯ? ಯೇಸುವಿನ ಬಗ್ಗೆ ಹೇಳ್ದ, ಹೌದು ಅಲ್ವೋ? ಏನಂತ ಹೇಳಿರ್ತಾನೆ?
ನೋಡು ಅಕ್ಕ, ನೀನು ಯಾಕೆ 12 ವರ್ಷದಿಂದ ಈ ರೋಗದಿಂದ ಬಳಲ್ತಾ ಇದೆಯಾ? ಯೇಸು ಸ್ವಾಮಿ ಬೆಟ್ಟದ ಮೇಲೆ ಬೋಧನೆಯನ್ನು ಮಾಡುವಾಗ ಕುರುಡರು ಕಣ್ಣು ತೆರೆಯಲ್ಪಡ್ತು, ಮೂಕರು ಮಾತನಾಡಿದ್ರು, ಕುಷ್ಠ ರೋಗಿಗಳು ಸ್ವಸ್ಥರಾದರು. ಯೇಸು ಸ್ವಾಮಿ ದೈವ ವಾಗ್ದಾನದಲ್ಲಿ ನೋಡುವಾಗ ಗೂನು ಬೆನ್ನಿನ ಮಗಳ ಮೇಲೆ ಕೈಯನ್ನಿಡುವಾಗ ಆಕೆ ಗೂನು ನೆಟ್ಟಗಾಗಲ್ಪಡ್ತು. 38 ವರ್ಷದ ಪಾರ್ಶ್ವವಾಯು ರೋಗಿಗೆ ಹೇಳಿದ್ರು, ನಿನ್ನ ಹಾಸಿಗೆಯನ್ನು ಸುತ್ತಿಕೊಂಡು ನಡೆ ಎಂಬುದಾಗಿ ಅವನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದ. ಅದರರ್ಥ ಯಾವಾಗ ಆಕೆ ಯೇಸುವಿನ ಬಗ್ಗೆ ಕೇಳಿಸ್ಕೊಂಡ್ಲೋ, ಆಕೆಯಲ್ಲಿ ಏನುಂಟಾಯಿತು? ಯೇಸುವಿನ ಬಗ್ಗೆ ಕೇಳುವಾಗ ಏನಾಗುತ್ತೆ? ಶುಭ ಸಂದೇಶವನ್ನು ಆಲಿಸುವಾಗ ಯಾರು ಬರ್ತಾರೆ? ಶುಭ ಸಂದೇಶವನ್ನು ಆಲಿಸುವಾಗ ಯಾರು ಬರ್ತಾರೆ? ವಿಶ್ವಾಸ ಬರ್ತದೆ. ಅದೇ ಶುಭ ಸಂದೇಶಕ್ಕೆ ವಿರುದ್ಧವಾದದ್ದನ್ನು ಆಲಿಸಿದ್ರೆ ಯಾರು ಬರ್ತಾರೆ? ಭಯ ಬರ್ತದೆ. ನಾವು ಬೆಳಗ್ಗೆಯಿಂದ ಸಂಜೆ ತನಕ ನಾವು ಶುಭ ಸಂದೇಶವನ್ನು ಆಲಿಸ್ತೇವಾ, ಅಶುಭ ಸಂದೇಶವನ್ನು ಆಲಿಸ್ತೇವಾ? ಅಯ್ಯೋ, ಎರಡೂ ವೆರಿ ಗುಡ್. ಬೆಳಗ್ಗೆ ಚರ್ಚಲ್ಲಿರುವಾಗ ಶುಭ ಸಂದೇಶ, ಮನೆಗೆ ಹೋದ್ಮೇಲೆ ಅಶುಭ ಸಂದೇಶ. ದಿನದಲ್ಲಿ ಹೆಚ್ಚಿನ ಭಾಗ ಯಾವುದನ್ನು ಆಲಿಸ್ತೇವೆ? ನ್ಯೂಸ್ ಪೇಪರ್, TV. ನಾವು ಅಕ್ಕಪಕ್ಕದವ್ರ ಮನೆ ಎಲ್ಲ ಜೊತೆಗೆಲ್ಲ ಕೂತ್ಕೊಂಡು ಓದುವಾಗ ಬೆಳಗಿನ ನ್ಯೂಸ್ ಪೇಪರಲ್ಲಿ ಬರ್ತದೆ ಶುಭ ಸಂದೇಶ. ಮತ್ತಾಯನ ಬರೆದ ಶುಭ ಸಂದೇಶ, ಯೇಸು ಸ್ವಾಮಿ ನಿರ್ಜನ ಪ್ರದೇಶದಲ್ಲಿ ಭರ್ಜರಿಯಾದ ಭೋಜನವನ್ನು ಕೊಟ್ಟರು. ಹೌದಾ? ನೀವು TV ಆಗ್ತಿದಂಗೆ ಬ್ರೇಕಿಂಗ್ ನ್ಯೂಸ್ ಯಾವುದು ಪ್ರಕಟಣಾ ಗ್ರಂಥದಲ್ಲಿ ಯೋಹಾನನಿಗೆ ಯಾವ ರೀತಿ ಅವನು ಮುದ್ರೆಗಳು ಓಪನ್ ಆಗಿ ಅವನ ಪ್ರಕಟಣೆಗಳು ತಿಳಿಸಿದ್ರು, ಹಾಗೆ ಪ್ರತಿಯೊಂದು TVಗಳಲ್ಲೂ ಕೂಡ ಶುಭ ಸಂದೇಶವೇ ತಲುಪಿಸ್ತಾರೆ. ಹೌದಾ? ಇಲ್ಲ. ಯಾಕೆ? ದೈವ ವಾಗ್ದಾನ ತಿಳಿಸದೆ ಕ್ರಿಸ್ತನ ಬಗ್ಗೆ ನಾನು ಆಲಿಸುವುದರಿಂದ ನನ್ನಲ್ಲಿ ವಿಶ್ವಾಸ ಉಂಟಾಗಲ್ಪಡ್ತದೆ. ಬಟ್ ನಾನು ದೇವರ ವಾಕ್ಯಕ್ಕೆ ವಿರುದ್ಧವಾದದನ್ನು ಆಲಿಸುವಾಗ ನನ್ನಲ್ಲೇನು ಬರ್ತದೆ? ಭಯ ಬರ್ತದೆ. ಯಾವಾಗ ಭಯ ಬರ್ತದೋ, ಯೋಬನ ಗ್ರಂಥದಲ್ಲಿ ನಾವು ನೋಡಿದ್ವಿ, ಭಯ ಬಂದ ಮೇಲೆ ಆಪತ್ತು ಕಟ್ಟಿಟ್ಟ ಬುತ್ತಿ. ಭಯ ಬಂದೊಡನೆ ಆಪತ್ತು ಸಂಭವಿಸ್ತದೆ. ನಾನೇನಕ್ಕಾಗಿ ಅಂಜುತ್ತೇನೋ ಅದು ತಪ್ಪದೇ ನೆರವೇರ್ತದೆ. ನಮ್ಮಪ್ಪನಿಗೂ ಶುಗರ್ ಇತ್ತಂತೆ, ನನಗೂ ಎಲ್ಲಿ ಬಂದ್ಬಿಡ್ತದೋ 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 ಅಂದರೆ ಆಲ್ರೆಡಿ ಬಂದಿರುತ್ತೆ. ಬಟ್ ದೈವ ವಾಗ್ದಾನ ತಿಳಿಸುವಂತೆ ನಾವು ಯಾವ ಸಂದೇಶದ ಕಡೆ ಗಮನವನ್ನು ಕೊಡಬೇಕು? ಕ್ರಿಸ್ತನ ಶುಭ ಸಂದೇಶದ ಕಡೆ. ಬಟ್ ದೈವ ವಾಗ್ದಾನ ತಿಳಿಸದ ಪ್ರಿಯರೇ, ಆಕೆ ಅಲ್ಲಿಯವರೆಗೆ ರೋಗದ ಬಗ್ಗೆ, ಸಮಸ್ಯೆಯ ಬಗ್ಗೆ, ಆಕೆಗಿರುವಂತಹ ಸಮಸ್ಯೆಯ ಬಗ್ಗೆ ಆಕೆ ಆಲೋಚಿಸ್ತಾ ಇದ್ಲು. ನಂತರದಲ್ಲಿ ಆಕೆ ಯಾವುದನ್ನು ಯೋಚಿಸ್ತಾ ಇದ್ದಾಳೆ? ನಾನು ಯೇಸುವಿನ ಉಡುಪನ್ನು ಮುಟ್ತೇನೆ, ನಾನು ಗುಣ ಹೊಂದಿಕೊಳ್ತೇನೆ. ಆಕೆ ಯೇಸುವಿನ ಉಡುಪನ್ನು ನಾನು ಮುಡ್ತೇನೆ ಎಂಬುದಾಗಿ ಅಂದುಕೊಳ್ಳಿಕ್ಕೂ ಕೂಡ ಕಾರಣ ಇದೆ. ಬಿಕಾಸ್ ಯಾಕೆಂದರೆ ಹಳೆಯ ಒಡಂಬಡಿಕೆಯಲ್ಲಿ ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ಒಂದು ಹೆಣ್ಣು ಮಗಳಿಗೆ ನಿಯಮಿತ ಕಾಲಕ್ಕಿಂತ ಹೆಚ್ಚಾಗಿ ಋತುಸ್ರಾವವಾದರೆ ಆಕೆಯನ್ನು ಅಶುದ್ಧಳು ಎಂಬುದಾಗಿ ಗುರುತಿಸ್ತಾ ಇದ್ಲು. ಬಟ್ ಆ ಅಶುದ್ಧಳು ಯಾವುದೇ ಕಾರಣಕ್ಕೂ ಕೂಡ ಜನಸಂದಣಿಗೆ ಸೇರೋ ಆಗಿಲ್ಲ, ಆಕೆ ಒಬ್ಬರೊಂದಿಗೆ ಬೆರೆಯೋ ಹಾಗಿಲ್ಲ, ಆಕೆ ಕೂತುಕೊಳ್ಳುವ ಜಾಗವೂ ಅಶುದ್ಧ, ಆಕೆ ಮುಟ್ಟುವವರು ಕೂಡ ಅಶುದ್ಧ ಎಂಬುದಾಗಿತ್ತು. ಬಟ್ ಈಗಲ್ಲ. ಓಕೆ, ಯಾಕೆ ಆಗ. ಬಟ್ ಆದರೆ ಕ್ರಿಸ್ತ ಯೇಸು ಅದೆಲ್ಲವನ್ನ ಈಗ ಶಿಲುಬೆಯಲ್ಲಿ ಒಮ್ಮೆಗೆ ಅದನ್ನು ಮುಗಿಸಿದ್ದಾರೆ. ಅದಕ್ಕಾಗಿ ಗಲಾತ್ಯ 3:13 ಸ್ಪಷ್ಟವಾಗಿ ಹೇಳ್ತದೆ, ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನೂ ಶಾಪಗ್ರಸ್ತನು ಎಂದು ಬರೆದಿರುವಂತೆ ಕ್ರಿಸ್ತ ಯೇಸು ಶಾಪ ಸ್ವರೂಪಿಯಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಲಾಗಿರುವ ಎಲ್ಲ ಶಾಪದಿಂದ ನಮ್ಮನ್ನು ಪಾರು ಮಾಡಿದ್ದಾರೆ. ಸೊ ಆಕೆ ದೇವ, ನಾನು ಅಶುದ್ಧಳು, ನೀವು ನಮ್ಮನ್ನು ಮುಟ್ಟೋದು ಬೇಡ, ನಾನು ನಿಮ್ಮನ್ನೆಲ್ಲ ನಿಮ್ಮ ಉಡುಪಿನ ಅಂಚನ್ನಾದರೂ ಮುಟ್ಟಿದರೆ ಸಾಕು, ನಾನು ಗುಣ ಹೊಂದುವೆನು ಎಂಬುದಾಗಿ ಅಂದುಕೊಂಡ್ಳು. ಪ್ರಿಯರೇ, ಒಂದು ಕ್ಷಣ ಯೋಚಿಸೋಣ. 12 ವರ್ಷದಿಂದ ಆ ರೋಗದಿಂದ ಆಕೆ ಇರುವಾಗ ಆಕೆಯ ಸ್ಥಿತಿ ಹೇಗಿರುತ್ತದೆ? ಆಕೆಯ ಸ್ಥಿತಿ ಹೇಗಿರುತ್ತದೆ? ಚೆನ್ನಾಗಿ ಎದ್ದು ಓಡಾಡ್ಬೋದು ಆಕೆ? ನೋ. ಒಂದು ತಟ್ಟೆ, ಲೋಟ, ಬೆಡ್ಶೀಟು, ಒಂದು ಹಾಸಿಗೆ, ದಿಂಬು, ಅವಳದೇ ಒಂದು ಮಂಚ ರೆಡಿ ಆಗೋಗಿರ್ತದೆ. ಯಾರ ನಮ್ಮ ಮನೆಗಳಲ್ಲಿ ಏನಾದರೂ 6 ತಿಂಗಳೇನಾದರೂ ಒಬ್ಬರು ಒಂದು ರೋಗದಿಂದ ಬಳಲಿದ್ರೆ
ಫಿಕ್ಸ್ ಅದು, ಒಂದು ತಟ್ಟೆ ಲೋಟ ಚೆಂಬು ದಿಂಬು ಅದೆಲ್ಲ ಅವ್ರಿಗೆ ಸೀಮಿತ. ಬಟ್ ಈಗ 12 ವರ್ಷದಿಂದ ಆಕೆ ಇರುವಾಗ ಆಕೆಯ ಸ್ಥಿತಿ ಹೇಗಿದೆ? ಮರಣದ ಅಂಚಿನಲ್ಲಿದ್ದಾಳೆ. ಈಗ ಪ್ರಶ್ನೆ, ಮರಣದ ಅಂಚಿನಲ್ಲಿರುವಂಥ ಆಕೆಗೆ ಹೇಗೆ ಏಸು ಇದ್ದಂಥ ಜನಸಂದಣಿಗೆ ನಡೀಲಿಕ್ಕೆ ಸಾಧ್ಯವಾದದ್ದು? ಕುಗ್ಗಿ ಹೋಗಿದಂಥ ಆಕೆ ಹೇಗೆ ಬಲದೊಂದಿಗೆ ಮುನ್ನಡೆಯಲಿಕ್ಕೆ ಸಾಧ್ಯವಾದದ್ದು? ಯಾಕಂದ್ರೆ ಆಕೆ ಪದೇ ಪದೇ ದೈವ ವಾಗ್ದಾನ ತಿಳಿಸದೆ. ಓದಿ ಮಾರ್ಕ 5:27. ಯೇಸುವಿನ ವಿಷಯವಾಗಿ ಜನರು ಹೇಳುತ್ತಿದ್ದುದನ್ನ ಕೇಳಿ ಆಕೆ ಕೇಳಿ ಜನರ ಗುಂಪಿನಲ್ಲಿ ಸೇರಿ ಯೇಸುವನ್ನು ಹಿಂಬಾಲಿಸಿದಳು. ಓಕೆ, 26. ಅನೇಕ ವೈದ್ಯರಿಂದ ಚಿಕಿತ್ಸೆ ಪಡೆದಿದ್ದರು, ಕೈಯಲ್ಲಿದ್ದ ಹಣವನ್ನೆಲ್ಲ ವ್ಯಯ ಮಾಡಿದ್ದರು, ಅವಳ ರೋಗ ಮಾತ್ರ ಉದ್ಬಣ ಆಗುತ್ತಿತ್ತು ಹೊರತು ಸ್ವಲ್ಪ ಗುಣಮುಖ ಆಗುತ್ತಿರಲಿಲ್ಲ. ಓಕೆ, ನೆಕ್ಸ್ಟ್. ಯೇಸುವಿನ ವಿಷಯವನ್ನು ಕೇಳಿ ಜನರು ಹೇಳುತ್ತಿದ್ದನ್ನು ಕೇಳಿ ಜನರ ಗುಂಪಿನಲ್ಲಿ ಸೇರಿ ಯೇಸುವನ್ನು ಹಿಂಬಾಲಿಸಿದಳು. ನಾನು ಅವರ ಉಡುಪನ್ನು ಮುಟ್ಟಿದರೂ ಸಾಕು ಗುಣ ಹೊಂದುವೆನು ಎಂದುಕೊಂಡು. ಏನೆಂದುಕೊಂಡು ಅಂದ್ರೆ ಎಂದುಕೊಂಡ್ರು ಅಂದ್ರೆ ಏನು? ಅಂದುಕೊಂಡ್ಲು ಎಂಬುದಾಗಿ ಹೇಳ್ತೇವೆ. ಅಂದುಕೊಳ್ಳೋದು ಅಂದ್ರೆ ನನಗೆ ನಾನೇ ಹೇಳ್ಕೊಳ್ಳುವಂಥದ್ದು, ಹೌದಾ? ಸೊ ಇಂಗ್ಲಿಷ್ ಬೈಬಲ್ ಹೇಳೋದಾದ್ರೆ ಶಿ ಮೆಡಿಟೇಟ್ ಅಂಡ್ ಶಿ ಥಾಟ್ ಅಂತ ಹೇಳ್ತದಂದ್ರೆ ಆಕೆ ಅದನ್ನೇ ಆಲೋಚಿಸ್ತಾ ಇದ್ಲು, ಅದನ್ನೇ ಬಾಯಿ ತೆರೆದು ಹೇಳ್ತಾ ಇದ್ಲು. ಇಲ್ಲಿವರೆಗೆ ಏನನ್ನು ಹೇಳ್ತಿದ್ಲು ಆಕೆ? ತನಗಿದ್ದಂಥ ರೋಗದ ಬಗ್ಗೆ ಹೇಳ್ತಾ ಇದ್ಲು. ಬಟ್ ಈಗ ಏನನ್ನು ಹೇಳ್ತಾ ಇದ್ದಾಳೆ? ಯೇಸುವಿನ ಬಗ್ಗೆ ಹೇಳ್ತಾ ಇದ್ದಾಳೆ. ಸೊ ಹಾಗಾಗಿ ಪ್ರಿಯರೇ, ನಾವು ನೋಡುವಾಗ ಆಕೆಯ ಶರೀರದಲ್ಲಿ ವಿಶ್ವಾಸವು ಬಲವಾಗಿ ಪ್ರವರ್ಧಿಸಲಿಕ್ಕೆ ಸಾಧ್ಯವಾದದು. ಬಟ್ ಎಲ್ಲಿವರೆಗೆ ನಾವು ಶುಭ ಸಂದೇಶದೊಂದಿಗೆ ಕನೆಕ್ಷನ್ ಅಲ್ಲಿ ಇರ್ತೀವೋ ನಮ್ಮ ಜೀವನ ಅತ್ಯದ್ಭುತಕರವಾಗಿ ಈವನ್ ಕುಂತು ಹೋಗಿದ್ರು ನಮ್ಮ ಜೀವನ ಬಲಯುತವಾಗಿ ನಡೀಲಿಕ್ಕೆ ಸಾಧ್ಯ. ಬಟ್ ಎಲ್ಲಿವರೆಗೆ ನೀವು ಸಮಸ್ಯೆ ಕಡೆ ಗಮನ ಕೊಟ್ಟಿರ್ತೀರೋ ಇವತ್ತು ನಿಂತಿರ್ಬೋದು. 100% ನಿಮ್ಮನ್ನು ಮಲಗಿಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲವೇ ಇಲ್ಲ. ಯಾಕನ್ನೋದಾದರೆ ಶುಭ ಸಂದೇಶವು ನನ್ನಲ್ಲಿ ವಿಶ್ವಾಸವನ್ನು ತರುತ್ತದೆ. ಶುಭ ಸಂದೇಶಕ್ಕೆ ವಿರುದ್ಧವಾದ ಸಮಸ್ಯೆಗಳು ನನ್ನ ಜೀವಿತದಲ್ಲಿ ನನ್ನನ್ನು ಕುಗ್ಗಿಸಿಬಿಡ್ತದೆ. ಆದರೆ ಕುಗ್ಗಿಸುವಂಥದ್ದನ್ನು ಕೇಳಬೇಕಾ, ಹಿಗ್ಗಿಸುವಂಥದ್ದನ್ನು ಕೇಳಬೇಕಾ? ನಾವು ಕುಗ್ಗಬೇಕಾ ಹಿಗ್ಗಬೇಕಾ? ಹಿಗ್ಗಬೇಕಂದ್ರೆ ನನಗೇನು ಬೇಕು? ದೇವರ ವಾಕ್ಯ. ನೀವೆಷ್ಟರ ಮಟ್ಟಿಗೆ ದೇವರ ವಾಕ್ಯವನ್ನು ಅನುದಿನವೂ ಕೂಡ ಆಲಿಸುತ್ತಾ ಅದನ್ನೇ ಬಾಯಿ ತೆರೆದು ನುಡಿದು ಅದರೊಂದಿಗೆ ನೀವು ಮುನ್ನಡೆಯಲಿಕ್ಕೆ ಪ್ರಾರಂಭಿಸ್ತೀರೋ ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳು ನಿಮ್ಮನ್ನು ಬಂಧಿಸಿರಬಹುದು. ಬಟ್ ಆ ಎಲ್ಲ ಸಮಸ್ಯೆಗಳಿಗೆ ಕ್ರಿಸ್ತನು ಈಗಾಗಲೇ ಒಮ್ಮೆಗೆ ಶಿಲುಬೆಯ ಮೇಲೆ ಬೆಲೆಯನ್ನು ಕೊಟ್ಟಿರುವುದರಿಂದ, ಅದರ ಜಯವನ್ನು ಕೊಟ್ಟಿರುವುದರಿಂದ ಆ ವಿಜಯೋತ್ಸವದಲ್ಲಿ ನಾವು ಜೀವಿಸಲಿಕ್ಕೆ ಸಾಧ್ಯ. ಬಟ್ ಎಲ್ಲಿವರೆಗೆ ನಾವು ಸಮಸ್ಯೆಗಳ ಬಗ್ಗೆ ಆಲೋಚಿಸ್ತೀವೋ ಸಮಸ್ಯೆಗಳು ಕೆಟ್ಟದ್ದು, ಕೆಟ್ಟ ಬೀಜವನ್ನು ಬಿತ್ತಿ ನಾವು ಯಾವುದೇ ಕಾರಣಕ್ಕೂ ಒಳ್ಳೆಯ ಫಲವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ನಾನೇನಾದರೂ ಮಾವಿನ ಬೀಜವನ್ನು ನೆಟ್ಟಿ ನಾನು ಸಪೋಟ ಹಣ್ಣಿಗಾಗಿ ಪ್ರಾರ್ಥನೆ ಮಾಡಿದ್ರೆ ನನ್ನ ಜೀವಿತದಲ್ಲಿ ಸಪೋಟ ಹಣ್ಣು ಪಡೀಲಿಕ್ಕೆ ಸಾಧ್ಯ ಇದೆಯಾ? ನೋ. ನಾನು ಉಪವಾಸವನ್ನು ಮಾಡ್ಬೋದು, ಹಾರಿಕೆಗಳನ್ನು ಕಟ್ಟಬೋದು, ದಾನ ಧರ್ಮಗಳನ್ನು ಮಾಡ್ಬೋದು. ಬಟ್ ಮಾವಿನ ಬೀಜವನ್ನು ಬಿತ್ತಿ ನಾನು ಯಾವುದೇ ಕಾರಣಕ್ಕೂ ಸಪೋಟ ಫಲವನ್ನು ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾನು ಏನನ್ನು ಬಿತ್ತುತ್ತೇನೋ ಅದರ ಫಲವನ್ನು ನಾನು ಕೊಯ್ಯಲೇಬೇಕು. ಯಾಕೆ ಗಲಾತ್ಯರಿಗೆ ಬರೆದ ಪತ್ರ 6ನೇ ಅಧ್ಯಾಯ ವಾಕ್ಯ 7 ಹೇಳ್ತದೆ. ಗಲೇಷಿಯನ್ಸ್ ಚಾಪ್ಟರ್ 6:7. ಗಲಾತ್ಯರಿಗೆ ಬರೆದ ಪತ್ರ 6ನೇ ಅಧ್ಯಾಯ ವಾಕ್ಯ 7. ಮೋಸ ಹೋಗದಿರಿ. ಹೇಳಿ ನಿಮ್ಮ ಅಕ್ಕಪಕ್ಕದವರಿಗೆ, ಮೋಸ ಹೋಗಬೇಡಿ. ದೇವರನ್ನು ವಂಚಿಸಬಹುದೆಂದು. ನಿಮ್ಮ ಅಕ್ಕಪಕ್ಕದವ್ರಿಗೆ ಹೇಳಿ, ಮೋಸ ಹೋಗಬೇಡಿ. ಹೇಳಿ, ಮೋಸ ಹೋಗದಿರಿ. ನಾನು ಓದದ್ದು ಸಾಕು, ನೀನು ಹೋಗಿರೋದು ಸಾಕು, ಇನ್ಮೇಲೆ ಇಬ್ಬರೂ ಮೋಸ ಹೋಗೋದು ಬೇಡ. ಹೇಳ್ದದ್ನೆಲ್ಲ ಕೇಳಿಸ್ಕೊಂಡು ಮೋಸ ಓದೋದು ಸಾಕು, ನಾನು ಓದೋದು ಸಾಕು, ನೀನು ಓದಿದ್ದು
ಸಾಕು. ಈಗ ಏನು ಮಾಡ್ಬೇಕೀಗ ನಾವು? ಮೋಸ ಹೋಗೋದು ಬೇಡ. ಓಕೆ, ಮೋಸ ಹೋಗಬೇಡಿ, ಮೋಸ ಹೋಗದಿರಿ, ದೇವರನ್ನು ವಂಚಿಸಬಹುದೆಂದು ಭಾವಿಸದಿರಿ. ಏನು ವಂಚನೆ ಅಂದ್ರೆ? ಏನು ವಂಚನೆ ಅಂದ್ರೆ? ಹೇಳದೇ ಒಂದು, ಮಾಡದೇ ಒಂದು, ಹೋಗೇ ಇರಲ್ಲ, ಹೋಗಿದ್ದೆ ಅಂತ ಹೇಳೋದು, ಹೌದಲ್ವೋ? ಸೊ ಅದೇ ರೀತಿ ದೇವರ ಮುಂದೆ ದೇವರನ್ನು ವಂಚಿಸಬಹುದೆಂದು ಭಾವಿಸಬೇಡಿ. ಬಿತ್ತುವುದನ್ನೇ ಕೊಯ್ಯುತ್ತೇವೆ ಎಂಬುದನ್ನ ನೆನಪಿನಲ್ಲಿ. ಏಡನ್ನ ನೆನಪಿನಲ್ಲಿಡಬೇಕಂತೆ ನಾವು. ನೀವೇನನ್ನ ಬಿತ್ತುತ್ತೀರೋ ಅದೇ ಫಲವನ್ನ ನೀವು ಕುಯ್ಯಲಿಕ್ಕೆ ಸಾಧ್ಯ. ಈಗ ನಾನು ನಿಮ್ಮ ಕೈಗೆ ಮಾವಿನ ಬೀಜವನ್ನು ಕೊಡ್ತೇನೆ. ಓಕೆ, ಪ್ರೇಯರ್ ಮುಗಿದ ಮೇಲೆ ನಾವು ತಂದಿಲ್ಲ. ಓಕೆ, ಹೇಳಿದ್ದು ನೀವೇನು ಬ್ರದರ್, ಮಾವಿನ ಹಣ್ಣೆಲ್ಲ ನೀವು ತಿನ್ಕೊಂಡು ಬೀಜ ನಮಗೆ ಯಾಕೆ ಕೊಡ್ತೀರಾ ಅನ್ನೋ. ಒಂದು ಮಾವಿನ ಬೀಜವನ್ನು ನಿಮ್ಮ ಕೈಲಿ ಕೊಟ್ಟೆ, ನೀವು ಮನೆಗೆ ಹೋದ್ರಿ, ಅದು ಮಾವಿನ ಬೀಜವನ್ನು ನೆಟ್ರಿ. ಯಾವ ಗಿಡ ಬರುತ್ತೆ? ಮಾವಿನ ಗಿಡ. ಯಾವ ಎಲೆ ಬರುತ್ತೆ? ಯಾವ ಹಣ್ಣು ಬರುತ್ತೆ? ಆ ಹಣ್ಣು ನಿಮ್ಗೆ ಪಕ್ಕದ ಮನೆಗ ನಿಮಗೆ. ಯಾಕೆ ನಿಮಗೆ? ನಾವು ಅವ್ರ ಜೊತೆ ಜಗಳಾಡಿದ್ದೀವಲ್ಲ ಬ್ರದರ್. ಮಾವಿನ ಹಣ್ಣಿನ ಫಲ ಯಾರಿಗೆ? ನಮಗೆ. ಈವನ್ ಆ ಕಡೆ ಹೋಗಿದ್ರು ನಮಗೇನೆ ಎಳೆದು ಹಗ್ಗ ಕಟ್ಟಿ ಹಿಂಗೆ ಬೆಂಡ್ ಮಾಡಿಬಿಡ್ತೀವಿ. ಯಾಕೆ? ಒಂದು ಕಾಯಿ ಹೋಗ್ಬಾರ್ದು, ಹಂಗೆ ಪ್ರಾಣಿ ಪಕ್ಷಿಗಳು ತಿನ್ಕಂದ್ರು ಇಲ್ಲ, ಹಂಗೆ ಯಾರು ಮಾಡಲ್ಲ ಇಲ್ಲಿ. ಓಕೆ, ಇಲ್ಲಿ ಆ ಕಡೆ ನಮ್ಮದು ಮೈಸೂರಿಂದ ಆ ಕಡೆ ಇದೆಯಲ್ಲ ಅಲ್ಲಿ. ಓಕೆ, ನಮ್ಮ ಕಡೆ ಎಲ್ಲ ಏನು ಮಾಡಿದ್ದಾರೆ ಅಂದರೆ ಗ್ರೀನ್ ಕ್ಲಾತ್ ಬರ್ತದಲ್ಲ, ಮೊಗರು ಹೋಗ್ಬಾರ್ದು ಅವ್ರ ಕಡೆ, ಸುತ್ತ ಮರಕ್ಕೆ ಕೌಚಿ ನಮ್ಮ ಕಡೆ ತಿರುಗಿಸಿರ್ತಾರೆ. ಯಾಕೆ ಆ ಮರದ ಹಣ್ಣು ನಿಮಗೆ? ಆ ಬೀಜವನ್ನು ನೆಟ್ಟಿರುವಂಥವರು ನೀವು. ಆ ಮರದಲ್ಲಿ ಹಣ್ಣು ಇಷ್ಟಪಟ್ಟು ಒಂದೋ ಎರಡನ್ನು ನೀವು ಕೊಡ್ಬೋದೋ ಹೊರತು ಆ ಮರದ ಪೂರ್ಣ ಫಲ ಬಂದು ಯಾರಿಗೆ? ನಿಮಗೆ. ಯಾಕಂದರೆ ಆ ಬೀಜವನ್ನು ನೆಟ್ಟಿರೋರು ಯಾರು? ನೀವು. ಸುದೇ ರೀತಿ ಪ್ರಿಯರೇ, ಕಣ್ಣಿಗೆ ಕಾಣುವಂಥ ಮಾವಿನ ಬೀಜವನ್ನು ಊತಿಟ್ರೆ ಯಾವ ಗಿಡ ಬರ್ತದೆ? ಕಣ್ಣಿಗೆ ಕಾಣುವಂಥ ಮಾವಿನ ಮರ ಬರ್ತದೆ, ಕಣ್ಣಿಗೆ ಕಾಣುವಂಥ ಮಾವಿನ ಹಣ್ಣನ್ನು ಪಡ್ಕೊಳ್ತವೆ. ಬಟ್ ಅದು ಸ್ವಾಭಾವಿಕ ಅಂದರೆ ಕಣ್ಣಿಗೆ ಕಾಣುವಂಥದ್ದು. ಆಧ್ಯಾತ್ಮಿಕತೆ ಅಂದರೆ ಕಣ್ಣಿಗೆ ಕಾಣೋದಿಲ್ಲ. ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೇನೆ, ಹೌದಾ? ಹೌದಲ್ಲೋ? ನನ್ನ ಮಾತು ನಿಮಗೆ ಕಾಣಿಸ್ತಿದೆಯಾ? ಹೌದು. ನಿದ್ದೆ ಮಾಡ್ತಿರೋರು ಕಾಣಿಸ್ತಿದೆ, ಇಲ್ಲದೇದವ್ರು ಕೇಳಿಸ್ತಿದೆ. ಓಕೆ, ನನ್ನ ಬಾಯಿ ಹೀಗನ್ನೋದು ಕಾಣಿಸ್ತಿದೆ ಅಷ್ಟೇ. ಓಕೆ, ಅದರಿಂದ ಬರುವಂಥ ನುಡಿಗಳು ಕಾಣಿಸ್ತಿಲ್ಲ, ಬದಲಾಗಿ ಕೇಳಿಸ್ತಿದೆ. ಯಾಕೆಂದರೆ ವರ್ಡ್ಸ್ ಆರ್ ಸ್ಪಿರಿಚುವಲ್. ನುಡಿಗಳು ಆಧ್ಯಾತ್ಮಿಕವಾದದ್ದು. ದೇವರಿದ್ದಾರಾ? ಇದ್ದಾರಾ? ವೆರಿ ಗುಡ್. ಓಕೆ, ಕಣ್ಣು ಕಾಣಿಸ್ತಾರ? ನೋ. ಯಾಕೆ? ಅದು ಆಧ್ಯಾತ್ಮಿಕವೇ. ಸ್ವಾಭಾವಿಕತೆ ಅಂದರೆ ಕಣ್ಣಿಗೆ ಕಾಣುವಂಥದ್ದು, ಆಧ್ಯಾತ್ಮಿಕತೆ ಅಂದರೆ ಕಣ್ಣಿಗೆ ಕಾಣದೇ ಇರುವಂಥದ್ದು. ಸ್ವಾಭಾವಿಕವಾದ ಬೀಜವನ್ನು ಬಿತ್ತಿದ್ರೆ ಸ್ವಾಭಾವಿಕವಾದ ಫಲ ಬರ್ತದೆ, ಸ್ವಾಭಾವಿಕವಾದ ಹಣ್ಣನ್ನು ಅನುಭವಿಸ್ತಾನೆ. ಅದೇ ರೀತಿ ಆಧ್ಯಾತ್ಮಿಕವಾದ ಬೀಜಗಳು ಯಾವುದೆಂದರೆ ನನ್ನ ಬಾಯಿಂದ ಬರುವಂತಹ ನುಡಿಗಳು, ನನ್ನ ಆಲೋಚನೆಗಳು, ನನ್ನ ನಿರ್ಧಾರಗಳು. ನಾನು ಪ್ರತಿ ಬಾರಿ ಬಾಯಿ ತೆರೆದು ನುಡಿಯುವಾಗ, ನಾನು ಆಲೋಚನೆಯನ್ನು ಮಾಡುವಾಗ, ನಾನು ನಿರ್ಧಾರಗಳನ್ನು ಕೈ ತೆಗೆದುಕೊಳ್ಳುವಾಗ ಬೀಜಗಳನ್ನು ಬಿತ್ತನೆ ಮಾಡ್ತಾ ಇದ್ದೇನೆ ಎಂಬುದಾಗಿ. 100% ಬೀಜವನ್ನು ಬಿತ್ತಿದ ಮೇಲೆ ಫಲ ಬಂದೇ ಬರುತ್ತೆ. ಹೌದಾ? ಯಾವ ಫಲ ಬರ್ತದೆ? ನಾನು ಒಳ್ಳೆಯದನ್ನು ನುಡಿದು, ಒಳ್ಳೆಯದನ್ನು ಆಲೋಚಿಸಿ, ಒಳ್ಳೆಯದ್ರ ಪ್ರಕಾರ ನಿರ್ಧಾರಗಳನ್ನು ತೆಗೆದುಕೊಂಡಿದ್ರೆ, ಒಳ್ಳೆಯ ಬೀಜಗಳನ್ನು ಬಿತ್ತಿದ್ದೇನೆ, ಒಳ್ಳೆಯ ಫಲವನ್ನು ನಾನು ಅನುಭವಿಸ್ತೇನೆ. ಅದೇ ನಾನು ಕೆಟ್ಟದ್ದನ್ನು ಬಿತ್ತಿ, ಕೆಟ್ಟದ್ರ ಪ್ರಕಾರ ಆಲೋಚಿಸಿ, ಕೆಟ್ಟದ್ರ ಪ್ರಕಾರ ನಿರ್ಧಾರವನ್ನು ತೆಗೆದುಕೊಂಡ್ರೆ, ಕೆಟ್ಟ ಬೀಜಗಳನ್ನು ಬಿತ್ತಿದ್ದೇನೆ, ಅದು ಕೂಡ ನನ್ನಲ್ಲಿ ಕೆಟ್ಟ ಫಲಗಳನ್ನು ಹೊರತರಲಿಕ್ಕೆ ಸಾಧ್ಯ. ಹಾಗೆ ದೈವ ವಾಕ್ಯದಲ್ಲಿ ನಾವು ಧ್ಯಾನಿಸ್ತೇವೆ, ನಾವು ಪ್ರತಿಯೊಬ್ಬೊಬ್ಬರು ನಮ್ಮ ಜೀವಿತದಲ್ಲಿ ನಾವು ಜೀವವನ್ನು ಅನುಭವಿಸ್ಬೇಕಾ, ಮರಣವನ್ನು ಅನುಭವಿಸ್ಬೇಕಾ? ಜೀವ ಎಷ್ಟು ಜನಕ್ಕೆ ಬೇಕು? ಕೈ ಮೇಲೆ ಮಾಡಿ. ಫಸ್ಟ್ ಕೈ ಕೆಳಗಿಳಿಸಿ. ಜೀವಂತವಾಗಿದ್ದೀರಾ ನೀವು? ಮೊದಲು ಕೈ ಮೇಲೆ ಮಾಡಿ. ಜೀವಂತವಾಗಿರೋರು. ವೆರಿ ಗುಡ್. ನಾವು ಜೀವಂತವಾಗಿರೋದಕ್ಕೆ ನಮ್ಮನ್ನು ಹಿಂಗೆ ಕೂರಿಸಿದ್ದಾರೆ, ಇಲ್ಲ ಅಂದರೆ ಮಲಗಿಸ್ತಿದ್ರು ಅಷ್ಟೇ. ಸೊ ನಾವು ಪ್ರತಿಯೊಬ್ಬರಿಗೂ ಜೀವ ಬೇಕು. ಮರಣ ಯಾರಿಗಾದ್ರೂ ಬೇಕಾ? ಏನು ಮರಣ ಅಂದರೆ? ಜೀವ ಅಂದರೆ ಬ್ರದರ್, ಜೀವ ಅಂದರೆ ಉಸಿರಾಡ್ತಿದ್ದೀವಲ್ಲ ಅದೇ ಜೀವ. ಮರಣ ಅಂದರೆ ಸತ್ತೋಗೋದು. ಹೌದಾ?
ಜೀವ ಅಂದರೆ ಅದರಲ್ಲಿ ಆರೋಗ್ಯ, ಸಮೃದ್ಧಿ, ಶಾಂತಿ, ಸಮಾಧಾನ, ಪಾಪದಿಂದ ಬಿಡುಗಡೆ, ಶಾಪದಿಂದ ಬಿಡುಗಡೆ. ದೇವರು ನನ್ನ ಜೀವಿತಕ್ಕೆ ಏನೆಲ್ಲ ಒಳ್ಳೆಯದನ್ನು ಮಾಡಿದಾರೋ ಅದೆಲ್ಲವೂ ಇರುವಂಥದ್ದು ಜೀವದಲ್ಲಿ. ಮರಣ ಅಂದರೆ ಬರೀ ಸಾವಲ್ಲ, ಕಷ್ಟ, ಸಂಕಟ, ಕಣ್ಣೀರು, ದುಃಖ, ನೋವು, ಬಡತನ, ಅಶಾಂತಿ, ಜಗಳ, ಕಲಹ ಇದೆಲ್ಲವನ್ನು ಒಳಗೊಂಡಿರುವಂಥದ್ದು ಮರಣ. ಈಗ ಹೇಳಿ, ಜೀವ ಬೇಕಾ ಮರಣ ಬೇಕಾ? ಜೀವ ಬೇಕಾ ಮರಣ ಬೇಕಾ? ಓಕೆ, ನಾವು ಪ್ರತಿಯೊಬ್ಬರೂ ಹೇಳ್ತೇವೆ ನನಗೆ ಜೀವ ಬೇಕು, ಮರಣ ಸಾಕು ಬ್ರದರ್, ಈಗಿರೋ ಕಣ್ಣೀರು, ಈಗಿರೋ ನೋವು, ಈ ಸಂಕಟಗಳೇ ಸಾಕೆಂಬುದಾಗಿ. ಸೊ ಯಾರಾದರೂ ಚರ್ಚಲ್ಲಿ ಈ ರೀತಿ ಪ್ರೇಯರ್ ಮಾಡೋರು ನೋಡಿದ್ದೀರಾ? ಅಪ್ಪ ನನಗೆ ರೋಗ ಕೊಡು, ನನಗೆ ಸಾಲ ಕೊಡು, ನನ್ನ ಮನೆ ಹಾಳಾಗಲಿ, ನನ್ನ ಮಕ್ಕಳು ಹೇಳೋದು ಮಾತು ಕೇಳದೇ ಇರಲಿ, ಈ ರೀತಿ ಪ್ರೇಯರ್ ಮಾಡ್ತಾರೆ ಯಾರಾದರೂ? ಇಲ್ಲ. ಪ್ರತಿಯೊಬ್ಬರು ಮಾಡೋದೇನಂತ? ನಾನು ನನ್ನ ಕುಟುಂಬ ಇರೋವರೆಗೆ ಆರೋಗ್ಯ, ಸಮೃದ್ಧಿ, ಶಾಂತಿ, ಸಮಾಧಾನದಿಂದ ಜೀವಿಸಬೇಕೆಂಬುದಾಗಿ. ಹೌದಲ್ವ? ಓಕೆ, ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ ವಾಕ್ಯ 19 ತೆಗೀರಿ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ ವಾಕ್ಯ 19. ನಾನು ಸಾವು ಜೀವಗಳನ್ನು. ಯಾರು ನಾನು ಅಂದರೆ? ಏನು ಸಿಸ್ಟರ್ ನಿಮ್ಮ ಹೆಸರು? ಸ್ಪರ್ಶಿತ ಅವರು. ಹೌದಾ? ನಾನು ಅಂದರೆ ಯಾರು? ನೀವೇ. ಓಕೆ, ವೆರಿ ಗುಡ್. ನಾನು ಸಾವು ಜೀವಗಳನ್ನು ಅಂತ ಯಾರು ಹೇಳ್ತಿರುವಂಥದ್ದು? ಆ ದೇವರು ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತ ದೇವರು ಹೇಳ್ತಾ ಇದ್ದಾರೆ ಏನಂತ? ನಾನು ಸಾವು ಜೀವಗಳನ್ನು ಶಾಪ ಮತ್ತು ಆಶೀರ್ವಾದಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಭೂಮಿ ಆಕಾಶಗಳೇ ಸಾಕ್ಷಿಯಾಗಿರಲಿ. ಆದುದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿ ಬಾಳುವಂತೆ ಜೀವವನ್ನೇ ಏನನ್ನು ಆರಿಸ್ಕೊಳ್ಬೇಕಂತೆ? ದೇವರು ಆರಿಸ್ಕೊಡ್ತಾರ, ನಾವು ಆರಿಸ್ಕೋಬೇಕಾ? ದೇವರು ಆರಿಸ್ಕೊಡ್ತಾರ, ನಾವು ಆರಿಸ್ಕೋಬೇಕಾ? ಹಾಗಾದ್ರೆ ಆಯ್ಕೆ ಇರೋದು ಯಾರ ಕೈಲಿ? ನಿರ್ಧಾರ ಇರೋದು ಯಾರ ಕೈಲಿ? ಹಾಗಾದ್ರೆ ನಮ್ಮ ಭವಿಷ್ಯ ಇರೋದು ಯಾರ ಕೈಲಿ? ಬಟ್ ಇಲ್ಲಿವರೆಗೆ ಎಲ್ಲಿರ್ತದೆ ನಮ್ಮದು ಭವಿಷ್ಯ? ಆಂಡವರ್ ಬದರ್, ಇರಂಗ ಬದರ್. ದೇವರಿದ್ದಾರೆ ಬದರ್, ನನ್ನ ಭವಿಷ್ಯನ ಚೆನ್ನಾಗಿ ಮಾಡ್ತಾರೆ. ಇವತ್ತು ಹಿಂಗಿರ್ಬೋದು ನಾನು, ಮುಂದೆ ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ. ನೀವು ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ನಿಮ್ಮ ಭವಿಷ್ಯಗಳು ರೂಪುಗೊಳ್ಳುತ್ತದೆ. ಇವತ್ತು ನೀವು ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ತೀರೋ ಅದು ನೀವು ಮುಂದೆ ಅನುಭವಿಸುವಂಥ ಫಲವನ್ನು, ನೀವು ಮುಂದೆ ತಲುಪುವಂಥ ಗುರಿಯನ್ನು ನಿರ್ಧರಿಸ್ತದೆ. ಆಯ್ಕೆಗಳನ್ನು ದೇವರು ತನ್ನ ಬಳಿ ಇಟ್ಟುಕೊಂಡಿಲ್ಲ. ಬಟ್ ಆದರೆ ಮನುಷ್ಯನು ಹೇಳೋದೇನಂದ್ರೆ, ದೇವ ನಿನ್ನ ದೃಷ್ಟಿಯಲ್ಲಿ ನಾವೆಲ್ಲರೂ ಮಕ್ಕಳೇ, ಬಟ್ ಅವ್ರು ಯಾಕೆ ಹಂಗಿದ್ದಾರೆ, ನಾನು ಯಾಕೆ ಹಿಂಗಿದ್ದೀನಿ? ಅವ್ರು ನೋಡು, ನನ್ನ ನೋಡು, ಅವ್ರು ನೋಡು, ನನ್ನ ನೋಡು, ಅವ್ರು ನೋಡು, ನನ್ನ ನೋಡು. ದೇವರೇನು ಹೇಳ್ತಾರೆ? ಫಸ್ಟ್ ನೀನು ನಿರ್ಧಾರ ನೋಡು. ನಿರ್ಧಾರ ಮಾಡೋದೆಲ್ಲ ನೀನು, ಓಕೆ, ಕಾರ್ಯ ಮಾಡೋದೆಲ್ಲ ನೀನು. ಬಟ್ ಫಲ ಬಂದಮೇಲೆ ದೇವ ನೋಡು 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 ಅಂದರೆ ನಾನು ನೋಡ್ತಾನೇ ಇದ್ದೀನಿ. ಬಟ್ ದೈವ ವಾಗ್ದಾನ ತಿಳಿಸದೆ, ನಾನು ಸಾವು ಜೀವಗಳನ್ನು, ಶಾಪ ಆಶೀರ್ವಾದಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅದರರ್ಥ ನಿಮ್ಮ ಮುಂದೆ ಪ್ರಿಯ ಮಕ್ಕಳೇ ಒಳ್ಳೆಯದು ಮಾತ್ರ ಇಲ್ಲ, ಒಳ್ಳೆಯದೂ ಇದೆ, ಕೆಟ್ಟದ್ದೂ ಇದೆ, ಜೀವನೂ ಇದೆ, ಮರಣನೂ ಇದೆ, ಆಶೀರ್ವಾದನೂ ಇದೆ, ಶಾಪನೂ ಇದೆ. ಈ ಲೋಕದಲ್ಲಿ ಒಳ್ಳೆಯದು ಮಾತ್ರ ಇಲ್ಲ, ಒಳ್ಳೆಯದೂ ಇದೆ, ಕೆಟ್ಟದ್ದೂ ಕೂಡ ಇದೆ. ಬಟ್ ಆದರೆ ನೀವು ನನ್ನ ಮಕ್ಕಳಾದದ್ದರಿಂದ ಕೆಡುಕನ್ನು ಆರಿಸ್ಕೊಳ್ಬೇಡಿ. ಬದಲಾಗಿ ನೀವು ನನ್ನ ಮಕ್ಕಳಾದದ್ದರಿಂದ ನೀವು ಆರೋಗ್ಯ, ಸಮೃದ್ಧಿ, ಶಾಂತಿ, ಸಮಾಧಾನ ತುಂಬಿರುವಂತಹ ಜೀವವನ್ನೇ ಆರಿಸ್ಕೊಳ್ಳಿ. ಯಾಕೆ ಜೀವವನ್ನು ನೀವು ಆರಿಸ್ಕೊಳ್ಳೋದಾದರೆ ನೀವು ನಿಮ್ಮ ಸಂತತಿ ಏನು ಮಾಡ್ತೀರಾ? ಬದುಕಿ ಬಾಳಬಹುದು. ಬಟ್ ನೀವು ಮರಣವನ್ನು ಆರಿಸ್ಕೊಳ್ಳೋದಾದರೆ ನೀವೇ ಬದುಕೋದಿಲ್ಲ, ನೀವು ಸಂತತಿ ಬಗ್ಗೆ ಯೋಚನೆ ಮಾಡೋ ಹಾಗೆ ಇಲ್ಲ. ಸೊ ದೈವ ವಾಗ್ದಾನ ತಿಳಿಸದೆ ಏನನ್ನು ಆರಿಸ್ಕೊಳ್ಬೇಕಾಗಾದ್ರೆ ನಾವು ಜೀವವನ್ನೇ. ಹಾಗಾದ್ರೆ ಜೀವ ಎಲ್ಲಿಂದ ಬರುವಂಥದ್ದು? ನಾನು ಪ್ರತಿನಿತ್ಯ ಎಷ್ಟೋ ನುಡಿಗಳನ್ನು ನಾನು ನುಡಿತೇನೆ, ಹೌದಾ?
ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೂ ನಾನು ಎಷ್ಟೋ ನುಡಿಗಳನ್ನು ನುಡಿತೇನೆ, ಎಷ್ಟೋ ಆಲೋಚನೆಗಳನ್ನು ಮಾಡ್ತೇನೆ. ಬಟ್ ಆ ನುಡಿಗಳಲ್ಲಿ ಯಾವುದು ನನಗೆ ಜೀವ ತರುತ್ತದೆ, ಯಾವುದು ನನಗೆ ಮರಣ ತಂದುಕೊಡುತ್ತೆ? ಹಿಬ್ರಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ ವಾಕ್ಯ 12 ಹೇಳ್ತದೆ. ಹೀಬ್ರೂ ಚಾಪ್ಟರ್ 4:12 ಹಿಬ್ರಿಯರಿಗೆ ಬರೆದ ಪತ್ರ. ಸೊ ನೆಕ್ಸ್ಟ್ ಟೈಮ್ ನೀವು ಬರುವಾಗ ನೆಕ್ಸ್ಟ್ ಮಂತ್ ಓಕೆ, ನಿಮ್ಮ ಬೈಬಲ್ ಜೊತೆಗೆ ಒಂದು ಬುಕ್ಕು, ಒಂದು ಪೆನ್ನನ್ನು ದಯವಿಟ್ಟು ತಗೊಂಡು ಬನ್ನಿ. ಯಾಕೆ ಹೇಳಿ? ಮೋಸ ಹೋಗ್ಬಾರ್ದಲ್ಲ. ನಾವು ಆಗಲೇ ಹೇಳಿದೀವಲ್ವೋ, ಮೋಸ ಹೋಗೋದು ಬೇಡ. ಹಾಗಾಗಿ ನಾವು ಪ್ರತಿಯೊಬ್ಬರೂ ಅದನ್ನು ತಂದರೆ ನಾವು ಅದನ್ನು ಬೈಬಲನ್ನು ನೋಡಿ ಅಲ್ಲಿ ಬರೆದಿದೆಯಾ ಇಲ್ಲವೇ ಎಂಬುದಾಗಿ ಪರಿಶೀಲಿಸಿ ನಾವು ಅದನ್ನು ತೆಗೆದುಕೊಳ್ಳಬಹುದು. ಪ್ರೈಸ್ ಗಾಡ್. ಯಾಕೆಂದರೆ ಇಲ್ಲಿ ನಿಂತು ಹೇಳೋದೆಲ್ಲವೂ ಕೂಡ ಸತ್ಯ ಅಲ್ಲ, ನಿಂತು ಹೇಳೋರ ಮಾತೆಲ್ಲ ಸತ್ಯ ಅಲ್ಲ. ಅಲ್ಲಿ ಏನು ಬರೆದಿದೆಯೋ ಅದರ ಪ್ರಕಾರ ನಮ್ಮ ನುಡಿಗಳಿದ್ದರೆ ಮಾತ್ರ ಅದು ಸತ್ಯವಾದದ್ದು. ಓಕೆ ಓಕೆ 4:12 ದೇವರ ವಾಕ್ಯ ಜೀವಂತವಾದ, ದೇವರ ವಾಕ್ಯ ಜೀವಂತವಾದ. ಜೀವಂತವಾದದ್ದು. ಹೇಳಿ ನಿಮ್ಮ ಅಕ್ಕಪಕ್ಕದವರಿಗೆ, ದೇವರ ವಾಕ್ಯ, ದೇವರ ವಾಕ್ಯ, ದೇವರ ವಾಕ್ಯ ಜೀವಂತವಾದದ್ದು. ಪ್ರೈಸ್ ದಿ ಲಾರ್ಡ್. ಅಂದರೆ ಯಾವುದಕ್ಕೆ ಜೀವ ಇರುವಂಥದ್ದು? ದೇವರ ವಾಕ್ಯಕ್ಕೆ ಮಾತ್ರ ಜೀವ ಇರುವಂಥದ್ದು. ದೇವರ ವಾಕ್ಯಕ್ಕೆ ವಿರುದ್ಧವಾದದ್ರಲ್ಲಿ ಏನಿದೆ? ಮರಣ ಇದೆ. ಏನು ದೇವರ ವಾಕ್ಯಕ್ಕೆ ವಿರುದ್ಧವಾದದ್ದು ಅಂದರೆ ನಮಗಿರುವಂತಹ ಕಷ್ಟ, ಸಂಕಟಗಳು, ಸಮಸ್ಯೆಗಳು ನಮಗೆ ಮರಣವನ್ನು ತಂದುಕೊಡುತ್ತದೆ. ನೀವು ಕೇಳಬಹುದು, ಹೇಗೆ ಬ್ರದರ್ ದೇವರ ವಾಕ್ಯ ಜೀವವನ್ನು ತಂದುಕೊಡ್ತದೆ, ಹೇಗೆ ನನಗೆ ಸಮಸ್ಯೆಗಳು ಮರಣವನ್ನು ತಂದುಕೊಡ್ತದೆ ಎಂಬುದಾಗಿ. ಈಗ ಉದಾಹರಣೆಗೆ, ಓಕೆ, ನಾನು ನೋಡಲಿಕ್ಕೆ ಆರೋಗ್ಯವಾಗಿ ಚೆನ್ನಾಗಿ ಫಸ್ಟ್ ಕ್ಲಾಸ್ ಆಗಿದ್ದೇನೆ, ಉದಾಹರಣೆಗೆಲ್ಲ, ನಿಜವಾಗ್ಲೂ ಓಕೆ. ಏನೋ ಒಂದು ಸಮಸ್ಯೆ ನನ್ನ ಜೀವನದಲ್ಲಿ ಬಂತು. ಸಮಸ್ಯೆ ಬಂದ ತಕ್ಷಣ ನಾನು ಏನು ಮಾಡ್ತೇನೆ? ಏನು ಮಾಡ್ತೇವೆ? ಅಯ್ಯೋ, ನಿಮಗೆ ಸಮಸ್ಯೆ ಬಂದರೆ ನೀವೇನು ಮಾಡ್ತೀರೋ, ನಮ್ಮನ್ನ ಯಾಕೆ ಸ್ವಾಮಿ ಕೇಳ್ತೀರಾ ಅಂತ. ಓಕೆ, ನಿಮಗೆ ಒಂದು ಸಮಸ್ಯೆ ಬಂತು. ಸಮಸ್ಯೆ ಬಂದ ತಕ್ಷಣ ಫಸ್ಟ್ ಏನು ಮಾಡ್ತೀವಿ? ಏನು ಮಾಡ್ತೀವಮ್ಮ? ಸಮಸ್ಯೆ ಬಂದ ತಕ್ಷಣ ದೇವರ ಬಳಿ ಹೋಗ್ತೇವೆ, ಈ ಕಡೆ ಡಾಕ್ಟರ್ ಬಳಿ ಹೋಗ್ತೇವೆ. ಎಲ್ಲರೂ ಹೇಳೋದೊಂದು ಏನಂತ? ದೇವ್ರ ಹತ್ರ ಆದರೆ ದೇವ್ರ ಹತ್ರ ಹೋಗ್ತೇವೆ, ಡಾಕ್ಟರ್ ಹತ್ರ ಆಗೋದಾದ್ರೆ ಡಾಕ್ಟರ್ ಹತ್ರ ಹೋಗ್ತೇವೆ. ಯಾಕೆ? ನಮಗೊಟ್ಟಿನಲ್ಲಿ ಸಮಸ್ಯೆ ಕ್ಲಿಯರ್ ಆಗಬೇಕಷ್ಟೆ. ಆದರೆ ಇಡೀ ಪ್ರಪಂಚದಲ್ಲಿ ಸಮಸ್ಯೆಗಳು ಬಂದ ತಕ್ಷಣ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮಾಡುವಂಥ ಮೊದಲನೇ ಕೆಲಸ ಏನು ಗೊತ್ತಾ? ಚಿಂತೆ. ಏನು? ಇಷ್ಟೊತ್ತಿಗೆ ಬಿಡ್ತಾರಪ್ಪ. ಏನು ಚಿಂತೆ? ಯಾಕಪ್ಪ ಈ ಸಮಸ್ಯೆ ಬಂತು, ಏನಕ್ಕೆ ಬಂತು, ಹಿಂಗೆ ಆದರೆ ಇನ್ನು ಹೆಂಗೆ, ಈಗಲೇ ಹಿಂಗೆ, ಮುಂದಕ್ಕೆ ಇನ್ನು ಹೆಂಗೆ ಅಲ್ಲ. ಪ್ರತಿಯೊಬ್ಬರಿಗೂ ಅದೇ, ಹೌದಾ? ಸಮಸ್ಯೆ ಬಂದ ತಕ್ಷಣ ಫಸ್ಟ್ ಏನು ಮಾಡ್ತೇವೆ? ಚಿಂತೆ. ಈಗ ಚಿಂತೆಯಲ್ಲಿ ಇದ್ಮೇಲೆ ಊಟ ನಿದ್ರೆ ಚೆನ್ನಾಗಿ ಸೇರುತ್ತಾ? ಇಲ್ಲ. ಅದಕ್ಕೆ ನಿದ್ರೆ ಮಾಡೋರಿಗೆ ಹೇಳಿ ಚಿಂತೆ ಮಾಡಬೇಡಿ ಅಂತ. ಓಕೆ, ಮಾಡದಿದ್ದವ್ರಿಗೆ. ಊಟ ನಿದ್ರೆ ಇಲ್ಲದೇ ಮೇಲೆ ಒಂದು ವ್ಯಕ್ತಿ ಆರೋಗ್ಯಕರವಾಗಿ ದಷ್ಟಪುಷ್ಟವಾಗಿರ್ತಾನ? ಅದು ಒಣಗೋಗ್ತಾನ? ಯಾವಾಗ ಅವನ ಶರೀರ ಶಕ್ತಿ ಕುಗ್ಗೋಗ್ತದೋ ಆಗ ಅನಾರೋಗ್ಯ ಅವನ ಶರೀರವನ್ನು ಪ್ರವೇಶಿಸ್ತದೆ. ಬಟ್ ಈ ಲೋಕದ ಮೆಡಿಕಲ್ ಸೈನ್ಸು ಕೂಡ ಹೇಳ್ತದೆ ಏನಂತ? ಒಂದು ವ್ಯಕ್ತಿಯ ದೇಹ ಎಲ್ಲಿವರೆಗೆ ಆರೋಗ್ಯಕರವಾಗಿರ್ತದೋ ರೋಗ ಯಾವುದೇ ಕಾರಣಕ್ಕೂ ಅವನಿಗೆ ಪ್ರವೇಶಿಸಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಯಾವಾಗ ಅವನ ಶಕ್ತಿ ಕುಗ್ಗಿ ಹೋಗ್ತದೋ ರೋಗ ಎಂಟ್ರಿ ಆಯ್ತು. ರೋಗದಲ್ಲೇ ಸಾಯ್ಲಿಕ್ಕೆ ಇಷ್ಟಪಡ್ತಾನ? ನೋ. ನೆಕ್ಸ್ಟ್ ಏನು ಮಾಡ್ತಾನೆ? ಈಗ ಹೇಳಿ ಡಾಕ್ಟ್ರ್ ಬಳಿ ಹೋಗ್ತಾನೆ. ಡಾಕ್ಟ್ರ್ ಬಳಿ ಹೋಗುವಾಗ ನಮ್ಮ ಹತ್ರ ಇರೋ ದುಡ್ಡು ಹೆಚ್ಚಿಗೆ ಆಗುತ್ತಾ ಕಮ್ಮಿ ಆಗುತ್ತಾ? ನಮ್ಮದು ಕಮ್ಮಿ, ಡಾಕ್ಟ್ರದು ಜಾಸ್ತಿ. ಅದಕ್ಕೆ ಕಷ್ಟಪಟ್ಟು ಮಕ್ಕಳನ್ನ ಡಾಕ್ಟ್ರ್ ಓದಿಸ್ಬಿಟ್ರೆ ಅಲ್ಲ, ನಮ್ಮ ಹತ್ರ ಇರೋ ದುಡ್ಡು ಏನಾಗುತ್ತೆ? ಖಾಲಿ ಆಗುತ್ತೆ, ಡಾಕ್ಟ್ರದು ಜಾಸ್ತಿ ಆಗುತ್ತೆ. ಈಗ ರೋಗ ಇನ್ನೂ ವಾಸಿ ಆಗಿಲ್ಲ. ಬಟ್ ನೆಕ್ಸ್ಟ್ ಏನು ಮಾಡ್ತವೆ? ಸಾಲ. ಕೊಳ ಇಂಥ ಸಾಲ ಎಷ್ಟು ಬೇಕಾದರೂ ಬಿಸಾಕ್ತೀನಿ ಕೊಡು, ನಾನಿದ್ರೆ ಇಂಥ ಸಾಲ ಎಷ್ಟು ಬೇಕಾದ್ರೂ ತೀರಿಸ್ತೇನೆ. ಅವ್ರು ಅವತ್ತಿಗೆ ಮುಗೀತು. ಸಾಲ ಕೇಳೋಕೆ ಮಾತ್ರ ಹಂಗಿರ್ತಾರೆ ಅಷ್ಟೇ. ಒಂದು ಸರಿ ತಗೊಂಡ್ರು ಅಂದರೆ ಮುಗೀತು ಕತೆ ಅವ್ರದ್ದು. ಅವರೇ ನೆಕ್ಸ್ಟ್ ತಲೆ ಚಚ್ಕೋತಾರೆ ಅನ್ನೋದು, ಯಾಕಾದರೂ ಸಾಲ ಮಾಡಿದ್ರು. ಮಾಡುವಾಗ ಹೇಗಿರ್ತಾರೆ? ಬಿಸಾಕ್ತೀನಿ ಕೊಡು, ಎಷ್ಟು ಇಂಟ್ರ 10 ಬೆಸಿತೀನಿ ಕೊಡು.
ಬಟ್ ಅದೇ ಅವನು ಕೇಳಿ, ಮದುವೆಗೆ ಯಾಕೆ ಈಗ ರಿಸೆಪ್ಷನ್ ಬಂದಿದೆ ಅಂದರೆ ನಾಳೆ ಅವ್ನು ಮದುವೆಗೆ ಬರ್ತಾನೆ, ಅದಕ್ಕೆ ಇವ್ನು ರಿಸೆಪ್ಷನ್ ಬಂದು ಹೊರಟೋಗಿರ್ತಾನೆ. ಸೊ ಸಾಲ ಮೊದಲೇ ಅನಾರೋಗ್ಯ, ಸಾಲ ಕುಟುಂಬದಲ್ಲಿ ನೆಮ್ಮದಿ ಇರ್ತದ, ಐಕ್ಯತೆ ಇರ್ತದ, ಇದೇ ರೀತಿ ಕಡೆಗೆ ಹಾಸಿಗೆ ಕರ್ಕೊಂಡು ಹೋಗ್ತದೆ, ಕೊನೆಗೆ ಮರಣದೆಡೆ ಕರ್ಕೊಂಡು ಹೋಗ್ತದೆ. ಹಾಗಾದ್ರೆ ಈ ಮರಣ ಬಂದದ್ದು ಹೇಗೆ? ನೀವು ಯಾವಾಗ ಸಮಸ್ಯೆಯ ಬಗ್ಗೆ ಚಿಂತಿಸಲಿಕ್ಕೆ ಪ್ರಾರಂಭಿಸಿದ್ರೋ ಈ ಚಿಂತೆ ನಿಮ್ಮನ್ನು ಹಂತವಾಗಿ ನಿಮ್ಮನ್ನು ಮರಣದೆಡೆಗೆ ಕರ್ಕೊಂಡು ಹೋಗ್ತದೆ. ಹಾಗಾದ್ರೆ ಚಿಂತೆ ಒಳ್ಳೇದ ಕೆಟ್ಟದ್ದ? ಹೇಳಿ ನಿಮ್ಮ ಅಕ್ಕಪಕ್ಕದವ್ರನ್ನ ಮಾಡಬೇಡ ಅಂತ. ನೀವು ಚಿಂತೆ ಅಂತ ಹೇಳೋದೇ ಬೇಡ, ಹೇಳಿ ಮಾಡಬೇಡ ಅಂತ ಹೇಳಿ. ಚಿಂತೆ ಒಳ್ಳೇದ ಕೆಟ್ಟದ್ದ? ಒಳ್ಳೇದ ಕೆಟ್ಟದ್ದ? ಸ್ವಾಮಿ ಚಿಂತೆ ಮಾಡಿ ಅಂದ್ರೆ ಮಾಡಬೇಡಿ ಅಂದ್ರ? ನಾವು ಯಾವುದನ್ನು ಮಾಡ್ತೇವೆ? ಅವ್ರು ಯಾವುದನ್ನು ಮಾಡಬೇಡಿ ಅಂದಿದ್ರು ಅದನ್ನೇ ಮಾಡೋದು ನಾವು, ಹೌದಲ್ಲೋ? ಅವ್ರು ಯಾವುದನ್ನ ಮಾಡಬೇಡಿ ಅಂದಿದಾರೋ ಅದನ್ನ ಜಾಸ್ತಿ ಮಾಡ್ತೀವಿ, ಯಾವುದನ್ನ ಮಾಡಿ ಅಂದಿದಾರೋ ಅದನ್ನ ಕಮ್ಮಿ ಎಲ್ಲ ಮಾಡೋದೇ ಇಲ್ಲ. ಅವ್ರು ಮಾಡಬೇಡಿ ಅಂದಿರೋದು ಯಾವುದು? ಚಿಂತೆ. ನಾವೇನು ಮಾಡ್ತೀವಿ? ಆ ಚಿಂತೆನ 60 ವರ್ಷ ಮುಂದೆ ಕೊಟ್ಟೋಗಿರ್ತೇವೆ. ಈಗ ಮಗನ ಮಗು ಈಗ ಹೊಟ್ಟೆಲಿರ್ತದೆ, ಆಗಲೇ ಅದಕ್ಕೆ ಯಾವ ಆಸ್ಪತ್ರೆಯಲ್ಲಿ ಕರ್ಕೊಂಡು ಹೋಗೋದು, ಎಲ್ಲಿ ಡೆಲಿವರಿ ಆಗೋದು, ಡೆಲಿವರಿ ಆದಮೇಲೆ ಯಾವ ಕಾನ್ವೆಂಟಿಗೆ ಸೇರಿಸ್ಲಿ, ಶಾಂತಿಪುರಕ್ಕೆ ಸೇರಿಸ್ಲಾ, ಹುಣಸೂರಿಗೆ ಸೇರಿಸ್ಲಾ, ಹುಣಸೂರಿಗೆ ಸೇರಿಸಿದ್ರೆ ಬಸ್ಸು ಅದು ಏನು ಮಾಡೋದು, ಆ ಮಗುನ ನೋಡ್ಕೊಳ್ಳೋಕ್ಕೆ ನಾನೇ ಇರಬೇಕಾ ಇಲ್ವೋ, ಅದಕ್ಕೊಂದು ಸ್ವಂತ ಮನೆ ಎಲ್ಲಿ ತೆಗೀಲಿ, ಅಲ್ಲಿದಕ್ಕೆ ಹೆಣ್ಣು ಈಗಲೇ ಸಿಗ್ತಿಲ್ಲ, ಹೆಣ್ಣು ಗಂಡ ಆದರೆ ಅದಕ್ಕೆ ಹೆಣ್ಣು ಎಲ್ಲಿಂದ ತರಲಿ? ಅಂದರೆ ಇನ್ನು ಮಗು ಹೊಟ್ಟೆ ಒಳಗೆ ಇದೆ, ಆಗಲೇ ಅದಕ್ಕೆ ಮದುವೆ, ಅದಕ್ಕೆ ಮಗು ಎಲ್ಲ ಯೋಚನೆ. ಅಂದರೆ 60 ವರ್ಷ ಮುಂದಕ್ಕೆ ಹೋಗಿ ಹಿಂದಕ್ಕೆ ಬಂದಿರ್ತೀವಿ. ಯಾವುದನ್ನು ಮಾಡಬೇಡಿ ಎಂದಿರ್ತಾರೋ ಅದರಲ್ಲಿ ಫುಲ್ ಫಾಸ್ಟ್. ಬಟ್ ಸ್ವಾಮಿ ಮಾಡಿ ಅಂತ ಹೇಳಿದ್ದಾರೆ, ಯಾವುದನ್ನು? ನಿಮ್ಮ ಶತ್ರುಗಳನ್ನು ಬೇಡ, ಅದು ಮಾತ್ರ ಬೇಡ ಬ್ರದರ್, ಮುಟ್ಲೇಬೇಡಿ ಅದನ್ನು. ಅದಕ್ಕೂ ನಮಗೂ ಬರೋದೇ ಇಲ್ಲ. ಯಾವುದನ್ನು ಮಾಡಿ ಎಂದಿದ್ದಾರೋ ಅದನ್ನು ಮಾಡೋದಿಲ್ಲ, ಬಟ್ ಯಾವುದನ್ನು ಮಾಡಬೇಡಿ ಎಂದಿದ್ರು ಅದನ್ನು ಹೆಚ್ಚು ಮಾಡ್ತೀವಿ. ಬಟ್ ಆದರೂ ನಮ್ಮ ಬ್ರದರ್ ಹೇಳಿದಾಗೆ ಎದೆ ತಟ್ಟು ಹೇಳ್ತೀವಿ, ಐ ಆಮ್ ಕ್ರಿಶ್ಚಿಯನ್ ಬ್ರದರ್, ಐ ಬಿಲೀವ್ ಬ್ರದರ್, ನಾನು ಯೇಸುವನ್ನು ನಂಬಿದ್ದೀನಿ ಬ್ರದರ್. ಸೊ ಹೇಗೆ ಮರಣ ಒಂದು ವ್ಯಕ್ತಿಯನ್ನು ಪ್ರವೇಶಿಸ್ತದೆ? ಪ್ರಿಯರೇ, ನೀವು ಯಾವಾಗ ಸಮಸ್ಯೆಗಳ ಬಗ್ಗೆ ಆಲೋಚಿಸಲಿಕ್ಕೆ ಪ್ರಾರಂಭಿಸ್ತೀರೋ, ನೀವು ಅದನ್ನು ನುಡಿಲಿಕ್ಕೆ ಪ್ರಾರಂಭಿಸ್ತೀರೋ, ನಿಮ್ಮ ಜೀವಿತದಲ್ಲಿ ಅದು ಮರಣವನ್ನು ತಂದೊಯ್ತದೆ. ಅದಕ್ಕಾಗಿ ದೈವ ವಾಗ್ದಾನ ತಿಳಿಸುವಂಥದ್ದು, ಒಂದು ವ್ಯಕ್ತಿಯನ್ನು ಕೊಲ್ಲಲಿಕ್ಕೆ ಒಂದು ಚಾಕು ಚೂರಿಯೇ ಬೇಕಾಗಿಲ್ಲ, ಒಂದು ಮನುಷ್ಯನ ಬಾಯಿಂದ ಬರುವಂತಹ ನುಡಿಗಳು ಸಾಕು. ನಾನು ನುಡಿಯುವಂಥ ನುಡಿ ಅವನನ್ನು ಪ್ರೋತ್ಸಾಹನಾದರೂ ಮಾಡಬಹುದು, ಇಲ್ಲ ಅವನ ಜೀವಿತವನ್ನು ಮನನೊಂದು ನಾಶನದೆಡೆಗಾದರೂ ಕರೆದೊಯ್ಯಬಹುದು. ಹಾಗಾಗಿ ನಮ್ಮ ಬಾಯಿಂದ ಬರುವಂಥ ಪ್ರತಿಯೊಂದು ನುಡಿಗಳ ಕಡೆ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಬಟ್ ಲೋಕ ಹೇಳೋದೇನು? ನಿನಗೆ ದುಃಖ ಇದೆಯಾ, ಏನು ಮಾಡು, ಹೋಗು, ಹೇಳ್ಕೋ, ತೋಡ್ಕೋ, ತೋಡು. ಯಾವಾಗ ನೀವು ತೋಡ್ಕೋತೀರೋ ಆಗೇನಾಗತ್ತೆ? ಹೊಲದಲ್ಲೂ ತೋಡ್ತೀರಾ, ಕೆರೆಯಲ್ಲೂ ತೋಡ್ತೀರಾ, ಮನೆ ಮುಂದೆ ನಲ್ಲಿ ಹತ್ರನೂ ತೋಡ್ತೀರಾ. ತೋಡಾದ್ಮೇಲೆ ಏನು ಅನಿಸ್ತದ? ಹಬ್ಬಾ ಸಮಾಧಾನ ಆಯ್ತು. ಯಾಕೆ? ಬೀಜ ಎಲ್ಲ ಭೂಮಿಗೆ ಹಾಕಿದ್ದೀರಾ, ಆಮೇಲೆ ಫಲ ಬಂದೇ ಬರುತ್ತೆ. ನೀವು ಇನ್ನೊಬ್ಬರ ಹತ್ರ ಸಮಸ್ಯೆನ ಬಾಯಿ ತೆರೆದು ಹೇಳೋದ್ರಿಂದ ನಿಮಗೆ ಸಮಾಧಾನ ಆಗೋದಿಲ್ಲ, ಅವರು ಕೂಡ ಸುಮ್ಮನೆ ಇರೋದಿಲ್ಲ. ಅಮ್ಕಿ ಎಲ್ಲನ್ನ ಕೇಳಿದ್ರೆ ಏನಂತ, ಯಾಕೆ ಹಿಂಗಿದೆಯಾ? ಏನಿಲ್ಲ ಬಿಡಕ್ಕ, ಏನಿಲ್ಲ ಅಂದ್ರೆ ಅಷ್ಟಕ್ಕೆ ನಿಲ್ಲಿಸ್ಬಿಡ್ತಾರೆ ಹೆಣ್ಮಕ್ಳು. ಅವ್ರು ಹೇಳೋದು ನೆಕ್ಸ್ಟ್ ಡೈಲಾಗ್ ಏನು ಗೊತ್ತಾ? ಗೊತ್ತು ಹೇಳು, ನಿಮ್ಮ ಮನೇಲೇ ಎಲ್ಲ ನಮ್ಮ ಮನೇಲೂ ಹಂಗೆ ಕಣೆ ಹೇಳು. ಅಲ್ಲಿಗೆ ಗೇಟ್ ಓಪನ್ ಆಯಿತು. ಸೊ ಗೇಟ್ ಓಪನ್ ಆಯ್ತು ಅಂದರೆ ಒಂದು ಸರಿ ಡ್ಯಾಮು ಫುಲ್ ಖಾಲಿ ಆಗೋವರೆಗೆ ಕೇಳಿದವರು ಹೇಳ್ಬೇಕು, ಇರು ಒಂಚೂರು ಹೋಗಿ ಬರ್ತೀನಿ ಇರು. ಎಲ್ಲ ತೋಡಿ ಸಮಾಧಾನವಾಗಿ ಹೋಗ್ತೀರ. ಬಟ್ ಫಲ ಬಂದೇ ಬರುತ್ತೆ. ನೀವೇನೆಲ್ಲ ಸಮಸ್ಯೆ ಎಂಬ ಬೀಜವನ್ನು ಬಿತ್ತಿದ್ದೀರೋ ಅದರ ಫಲವನ್ನು ನಾವು ಅನುಭವಿಸಲೇಬೇಕು. ಅದಕ್ಕಾಗಿ ಪ್ರಿಯರೇ, ದೇವರ ವಾಗ್ದಾನ ತಿಳಿಸುವಂಥದ್ದು, ಪ್ರಿಯ ಮಕ್ಕಳೇ, ನಿಮ್ಮ ಬಾಯಿಂದ ಬರುವಂಥ ಪ್ರತಿಯೊಂದು ನುಡಿಗಳು ನೀವೇನನ್ನು ನಂಬಿದ್ದೀರೋ ಅದನ್ನೇ ನೀವು ಬಾಯಿ ತೆರೆದು ನುಡಿಯೋರಾಗಿದ್ದೀರಿ. ಮತ್ತು ದೈವ ವಾಗ್ದಾನ ತಿಳಿಸಿದೆ, ಮಾರ್ಕ್ 11ನೇ ವಾಕ್ಯ 24ರಲ್ಲಿ ನೀವು ನೋಡುವಾಗ, ಅವನು ನಂಬಿದಂತೆ ಹೇಳಿದಂತೆಯೇ ಅವನಿಗೆ ಆಗುವುದು. ಲಾಸ್ಟ್ ಅದನ್ನು ನೋಡೋಣ. ಮಾರ್ಕ್ 11:24.
ಮಾರ್ಕ 11:24. ಓಕೆ. ಆದುದರಿಂದ ನೀವು ಪ್ರಾರ್ಥನೆಯಲ್ಲಿ 23 ಸಾರಿ 23 ಆಗ ಯಾವನಾದರೂ ಈ ಬೆಟ್ಟಕ್ಕೆ ನೀವು ಇಲ್ಲಿಂದ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ಮನಸ್ಸಿನಲ್ಲಿ ಅದು ತನ್ನ ಹೃದಯದಲ್ಲಿ ಮನಸ್ಸಿನಲ್ಲಿ ಸಂದೇಶ ಪಡದೆ ಅದು ಸಂಭವಿಸುವುದೆಂದು ವಿಶ್ವಾಸಿಸಿದರೆ ನಾನು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಅವನು ಹೇಳಿದಂತೆಯೇ ಆಗುವುದು. ಹೇಳಿ ನಿಮ್ಮ ಪಕ್ಕದವರಿಗೆ, ನೀನು ಹೇಳಿದಂತೆಯೇ ನನಗಲ್ಲ ನಿನಗೆ ಆಗುವುದು. ನಾನು ಹೇಳಿದಂತೆ ನಿನಗಲ್ಲ ನನಗೆ ಆಗುವುದು. ಯಾಕೆಂದರೆ ನಾನು ನಂಬಿ ಏನನ್ನು ಹೇಳುತ್ತೇನೋ ಅದೇ ನನಗಾಗುವುದು. ಹಾಲೆಲೂಯ್ಯ. ನಿನ್ನ ಮನೆ ಹಾಳಾಗಲಿ ಅಂದರೆ ಏನಾಗುತ್ತೆ? ಅವ್ರದ್ದು ಹಾಳಾಗಲ್ಲ, ಯಾರ್ದು? ನಮ್ದು ಹಾಳೋಗಿ ಪಾತಾಳು ಕೊಟ್ಟೋಗುತ್ತೆ. ಸಕ್ಕೆ ನಾವು ಏನನ್ನು ಬಿತ್ತುತ್ತೇವೋ ಅದನ್ನೇ ನಾವು ಕುಯ್ಯಬೇಕು. ಸದನಾಗಿದೆ ದೇವರ ವಾಗ್ದಾನ ತಿಳಿಸುವಂಥದ್ದು. ಆಕೆ ಇಲ್ಲಿವರೆಗೆ ಸಮಸ್ಯೆ ಬಗ್ಗೆ ಆಲೋಚಿಸ್ತಾ ಇದ್ಲು. ಈಗ ಆಕೆ ಏನು ಮಾಡಿದ್ಲು? ಯೇಸುವಿನ ಬಗ್ಗೆ ಆಲೋಚಿಸಲಿಕ್ಕೆ ಶುರು ಮಾಡಿದ್ಲು. ಯಾವಾಗ ಹೌದು ನಾನು ಯೇಸುವಿನ ಉಡುಪನ್ನು ಮುಟ್ಟಿದ ಕ್ಷಣ ಗುಣ ಹೊಂದ್ಕೊಳ್ತೇನೆ. ಬಟ್ ಈಗೇನಾದರೂ ಆ ಪ್ರಾರ್ಥನೆಯನ್ನು ಮಾಡೋದಾದರೆ ಅದು ರಾಂಗ್. ಏಸಪ್ಪ ಒಮ್ಮೆ ನನ್ನನ್ನು ಮುಟ್ಬಿಡು, ನಾನು ನಿಮ್ಮನ್ನೊಮ್ಮೆ ಮುಟ್ಟಬೇಕು, ಇದೆಲ್ಲವೂ ಕೂಡ ರಾಂಗ್. ಯಾಕೆಂದರೆ ಇನ್ನೂ ಯೇಸು ಸ್ವಾಮಿ ಆಗ ಶಿಲುಬೆ ಮೇಲೆ ಪ್ರಾಣ ತ್ಯಾಗ ಮಾಡಿರಲಿಲ್ಲ. ಈಗ ಪ್ರಾಣ ತ್ಯಾಗ ಮಾಡಿ ಏನು ಮಾಡಿದ್ದಾರೆ? 1 ಪೇತ್ರ 2:24 ನಾವು ನೋಡಿದ್ದೇವೆ, ನಾವು ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ ಕ್ರಿಸ್ತ ಯೇಸು ನಮ್ಮ ಪಾಪಗಳನ್ನು ತನ್ನ ದೇಹದಲ್ಲಿ ಹೊತ್ತು ಶಿಲುಬೆಯ ಮರವನ್ನು ಏರಿದರು. ಹಾಲೆಲೂಯ್ಯ. ಏನಾದರೂ ಡೌಟ್ ಇದೆಯಾ ಅದರಲ್ಲಿ? ಅವ್ರು ಏರಿದ್ರ? ಅವ್ರು ಯಾಕೆ ಶಿಲುಬೆಯನ್ನು ಏರಿದ್ದು? ನಮ್ಮ ಪಾಪಗಳನ್ನು. ಆಗ ನಾವು ಪಾಪವನ್ನು ಮಾಡಿ, ನಾವು ತಪ್ಪನ್ನು ಮಾಡಿ ಪಾಪಿಗಳಲ್ಲ. ಆದಾಮನು ಮಾಡಿದ ಪಾಪದ ನಿಮಿತ್ತವಾಗಿ ನಾವೆಲ್ಲರೂ ಪಾಪಿಗಳಾಗಿ ಮಾರ್ಪಟ್ಟಿದ್ವಿ. ಬಟ್ ನಾವು ಪಾಪಿಗಳಾಗಿ ಮಾರ್ಪಟ್ಟಿದ್ದರಿಂದ ನಾವೆಲ್ಲರೂ ಸಾಲ, ಬಡತನ, ಕಷ್ಟ, ಸಂಕಟ, ಕಣ್ಣೀರನ್ನು ನಾವು ಅನುಭವಿಸಬೇಕಾಗಿತ್ತು. ಬಟ್ ಆದರೆ ಯೇಸು ಸ್ವಾಮಿ ಒಮ್ಮೆಗೆ ಏನು ಮಾಡಿದ್ರು? ಆ ಪಾಪ ಎಂಬಂಥ ಮೂಲ ಬೇರನ್ನೇ ಒಮ್ಮೆಗೆ ತನ್ನ ದೇಹದಲ್ಲಿ ಹೊತ್ತುಕೊಂಡು ಏನು ಮಾಡಿದ್ರು? ಶಿಲುಬೆಯಲ್ಲಿ ಜಡಿಯಲ್ಪಟ್ರು. ಅವರನ್ನು ಶಿಲುಬೆಯಲ್ಲಿ ಜಡಿಯುವಾಗ ದೈವ ವಾಗ್ದಾನ ತಿಳಿಸದೆ ಅವರ ಇಡೀ ಶರೀರವೆಲ್ಲವೂ ಕೂಡ ಗಾಯಕ್ಕೆ ಒಳಗಾಯಿತು. ಯಾಕೆಂದರೆ ಯೆಶಾಯ 53 ನೀವು ತೆಗೆದು ನೋಡೋದಾದ್ರೆ ಹೇಳ್ತದೆ, ಅವನು ಜರ್ಜರಿತನಾದ, ಆತನು ಹಿಂಸೆಗೆ ಒಳಗಾದ ನಮ್ಮ ದುಷ್ಕೃತ್ಯಗಳ ನಿಮಿತ್ತವಾಗಿ. ಅದರ ಅರ್ಥ ನಿಮ್ಮನ್ನ ಶಿಲುಬೆಗೆ ಜಡಿಯಬೇಕಾಗಿತ್ತು. ಬಟ್ ಆದರೆ ಪ್ರಭು ಯೇಸು ಕ್ರಿಸ್ತರು ತಾವು ನಮ್ಮ ತಪ್ಪುಗಳನ್ನು ತನ್ನ ದೇಹದಲ್ಲಿ ಹೊತ್ತುಕೊಂಡು ಅವರು ಶಿಲುಬೆಯಲ್ಲಿ ಜಡಿಯಲ್ಪಟ್ರು. ಅದರ ಮೂಲಕವಾಗಿ ನಾವು ನೋಡ್ತೇವೆ, ಅದರ ನಿಮಿತ್ತವಾಗಿ ಅವರ ಇಡೀ ಶರೀರವೆಲ್ಲ ಏನಾಯಿತು? ಗಾಯಕ್ಕೆ ಒಳಗಾಯಿತು. ಯಾಕೆ ಅವರ ಶರೀರ ಗಾಯಕ್ಕೆ ಒಳಗಾಯಿತಂದರೆ ನಮ್ಮ ರೋಗವನ್ನು ಅವರು ತೆಗೆದುಕೊಂಡ್ರು, ಅವರ ಆರೋಗ್ಯವನ್ನು ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಲೇ ಹೇಳ್ತದೆ, ಅವರ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ. ಯೆಶಾಯ 53:5 ಕೂಡ ಹೇಳ್ತದೆ, ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಹೇಗೆ? ನಮ್ಮೆಲ್ಲ ಅಪರಾಧಗಳನ್ನು ಪ್ರಭು ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ಹೊತ್ತುಕೊಂಡ್ರು. ಆಗ ನಮ್ಮ ಪಾಪ ಎಲ್ಲಿದೆ? ನಮ್ಮ ಪಾಪ ಹೊತ್ತುಕೊಂಡ್ರೋ ಇಲ್ವೋ? ಆಗ ನಾವು ಪಾಪಿಗಳ ಅಥವಾ ಪೀಪಿಗಳ? ನಾವು ಪಾಪಗಳೂ ಅಲ್ಲ, ಪೀಪಿಗಳೂ ಅಲ್ಲ. ಬದಲಾಗಿ ದೇವರ ವಾಗ್ದಾನ ತಿಳಿಸದೆ ನಾವೆಲ್ಲರೂ ನೀತಿವಂತರೆಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ನಾವು ಶಾಪಗ್ರಸ್ತರ? ನಮ್ಮ ಮೇಲೆ ಯಾವುದಾದ್ರು ಶಾಪ ಇದೆಯಾ? ನೋ. ಯಾಕೆಂದರೆ ಧರ್ಮಶಾಸ್ತ್ರದಲ್ಲಿ ಹೇಳಲಾಗಿದ್ದಂಥ ಎಲ್ಲ ಶಾಪದಿಂದ ನಮ್ಮನ್ನು ಪಾರು ಮಾಡಿದ್ದಾರೆ. ಹಾಗಾಗಿ ನಾವು ಶಾಪಗ್ರಸ್ತರಲ್ಲ, ಬದಲಾಗಿ ಆಶೀರ್ವದಿತರಾಗಿದ್ದೇವೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಇದು ಸತ್ಯವಾಕ್ಯ ನಮಗೆ ತಿಳಿಸುವಂಥದ್ದು.
ಹಾಗೆ ನಾನು ಗುಣಪಡಿಸ್ಬೇಕಾ? ದೇವರು ಗುಣಪಡಿಸಿದಾರ? ಪಡಿಸಿದಾರ? ಪಡಿಸ್ಬೇಕಾ? ಹಾಗೆ ನಾನು ಆಶೀರ್ವದಿತನ ಶಾಪಗ್ರಸ್ತನ? ನನ್ನ ಮೇಲೆ ಯಾವುದ್ರ ಮಾಟ ಮಂತ್ರ ಶಕ್ತಿ ನಡಲಿಕ್ಕೆ ಸಾಧ್ಯ ಇದೆಯಾ? ನೋ. ಯಾಕೆಂದ್ರೆ ಎಲ್ಲದರ ಮೇಲೆ ಪ್ರಭು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಹಾಗರೆಲ್ಲ ನಮ್ಮ ಪಾಪವನ್ನು ಪ್ರಭು ಯೇಸು ಏನು ಮಾಡಿದ್ರು? ಶಿಲುಬೆಯ ಮೇಲೆ ಹೊತ್ತರು. ಶಿಲುಬೆಯಲ್ಲಿ ಮರಣವನ್ನು ಹೊಂದುವುದರ ಮೂಲಕವಾಗಿ ಅದಕ್ಕೆ ಬೇಕಾದ ಬೆಲೆಯನ್ನು ಒಮ್ಮೆಗೆ ಅವರು ಶಿಲುಬೆಯಲ್ಲಿ ಕೊಡಲ್ಪಟ್ಟರು. ಆದುದರಿಂದ ದೈವ ವಾಗ್ದಾನ ತಿಳಿಸದೆ, ಅವರು ಶಿಲುಬೆಯಲ್ಲಿ ಮರಣ ಹೊಂದಿದ್ದರಿಂದ ಅವರ ಶಿಲುಬೆಯಲ್ಲಿ ಸುರಿಸಿದ ಪರಿಶುದ್ಧ ರಕ್ತದಿಂದ ನಾವು ತೊಳೆದು ಶುದ್ಧೀಕರಿಸಿದ್ದು ಮಾತ್ರವಲ್ಲ, ಅವರು ಶಿಲುಬೆಯಲ್ಲಿ ಮರಣ ಹೊಂದುವುದರ ಮೂಲಕವಾಗಿ ನಮ್ಮನ್ನು ಎಲ್ಲ ಅಂಧಕಾರ ಸಾಮ್ರಾಜ್ಯದಿಂದ ಬಿಡುಗಡೆಯನ್ನ ಮಾಡಿದ್ದಾರೆ. ಲಾಸ್ಟ್ ಕೊಲೊಸ್ಸು 1:13. ಓಕೆ, ಇದೊಂದನ್ನು ನೋಡಿ ಎಲ್ಲರೂ ಕೂಡ ಒಟ್ಟಿಗೆ ಪ್ರಾರ್ಥನೆಗೆ ಹೋಗಿ. ಕೊಲೊಸ್ಸರಿಗೆ ಬರೆದ ಪತ್ರ 1ನೇ ಅಧ್ಯಾಯ ವಾಕ್ಯ 13. ಕೊಲೋಸಿಯನ್ಸ್ ಚಾಪ್ಟರ್ 1:13. ಓಕೆ, ಸಿಕ್ತಾ? 1:13. ಓಕೆ, ನಿಮ್ಮ ಬೆರಳು ಮೇಲೆ. ಓಕೆ, ದೇವರು ನಮ್ಮನ್ನು ನಮ್ಮನ್ನು ಅಂಧಕಾರದ ಆಡಳಿತದಿಂದ ಬಿಡುಗಡೆ ಮಾಡಬೇಕಾ? ಮಾಡಬೇಕಾ? ಹಾಗಾದ್ರೆ ದೇವರು ನನಗೆ ಬಿಡುಗಡೆ ಕೊಡಬೇಕಾ? ಕೊಟ್ಟಿದ್ದಾರಾ? ನಾನು ಬಿಡುಗಡೆ ಆಗಿದ್ದೇನೆ, ಬಿಡುಗಡೆ ಆಗಬೇಕಾ? ಯಾರು ಬಂದು ಪ್ರೇಯರ್ ಮಾಡಬೇಕಾ? ಅಥವಾ ಹಿಡಿದು ಅಳ್ಳಾಡಿಸ್ಬೇಕಾ? ಅಥವಾ ಎತ್ತಿ ನಾನು ಜಡಗಿಸ್ಬೇಕಾ? ಏನೂ ಬೇಕಾಗಿಲ್ಲ. ಯಾಕೆ ದೇವ ವಾಗ್ದಾನ ತಿಳಿಸದೆ, ದೇವರು ನಮ್ಮನ್ನ ಅಂಧಕಾರ ಸಾಮ್ರಾಜ್ಯದಿಂದ ಬಿಡುಗಡೆ ಮಾಡಿ ತಮ್ಮ ಪುತ್ರನ ಸಾಮ್ರಾಜ್ಯದಲ್ಲಿ ಸುರಕ್ಷಿತವಾಗಿ ತಂದಿದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಬಂಧನದಲ್ಲಿದ್ದೇವೆ, ಬಿಡುಗಡೆ ಆಗಿದ್ದೇವಾ? ದೇವ ನಮ್ ಬಿಡುಗಡೆ ಕೊಡಬೇಕಾ? ಕೊಟ್ಟಿದ್ದಾರಾ? ಕೊಟ್ಟಿರುವಂತ ದೇವರಿಗೆ ನಾನೇನ್ ಮಾಡಬೇಕು? ಜಸ್ಟ್ ಥ್ಯಾಂಕ್ಸ್ ಹೇಳಬೇಕು. ದೇವನನ್ನು ಗುಣಪಡಿಸಿರೋದು ನಾನೇನು ಮಾಡಬೇಕು? ಥ್ಯಾಂಕ್ಸ್ ಹೇಳಬೇಕಷ್ಟೇ. ನೀವು ಪ್ರತಿಯೊಂದನ್ನು ಕೂಡ ಯಾವಾಗ ಪ್ರಿಯರೇ ಕ್ರಿಸ್ತ ಯೇಸು ಈಗಾಗಲೇ ಶಿಲುಬೆ ಮೇಲೆ ಮಾಡಿ ಮುಗಿಸಿರುವಂಥ ಕಾರ್ಯಕ್ಕೆ ಕೃತಜ್ಞತೆ ಉಳ್ಳವರಾಗಿ ನೀವು ಮುನ್ನಡಿತೇವೋ, ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ಅನುಭವಿಸಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಾಗಾದ್ರೆ ಎದ್ದು ನಿಲ್ಲೋಣ ಎಲ್ಲರೂ. ಪ್ರತಿಯೊಬ್ಬರು ಎದ್ದು ನಿಲ್ಲುವ. ಯಾರೆಲ್ಲ ರೋಗದಲ್ಲಿ, ಸಾಲದಲ್ಲಿ, ಬಡತನದಲ್ಲಿ, ಕಷ್ಟ ಸಂಕಟ ಪ್ರತಿಯೊಂದರಿದ್ದೀರೋ ಪ್ರತಿಯೊಬ್ಬೊಬ್ಬರೂ ಕೂಡ ಎದ್ದು ನಿಲ್ಲುವ. ಈ ಸಮಯದಲ್ಲಿ ಎದ್ದು ನಿಂತು ಜಸ್ಟ್ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ. ಓಕೆ, ಕಲ್ಪನೆ, ನಾನೇನನ್ನು ಹೇಳ್ತೀನೋ ಅದನ್ನು ನೀವು ಇಮ್ಯಾಜಿನೇಷನ್ ಮಾಡಬೇಕು. ಓಕೆ, ನೀವು ಕಣ್ಮುಚ್ಚಿ ನಾನು ಹೇಳಿದಾಗ ನಾಯಿ ಅಂತ ಹೇಳ್ತೇನೆ, ಇಮ್ಯಾಜಿನೇಷನ್ ಬರ್ತದೋ ಬರೋದಿಲ್ಲೋ? ಕಪ್ಪು ನಾಯಿ, ಬಿಳಿ ಬಿಳಿ ಚುಕ್ಕಿ. ಓಕೆ, ಇನ್ ದ ಸೇಮ್ ವೇ ನಾನು ಏನನ್ನು ಹೇಳ್ತೀನೋ ಅದನ್ನೇ ನೀವೇನು ಮಾಡಬೇಕು? ಇಮ್ಯಾಜಿನೇಷನ್ ಮಾಡಬೇಕಷ್ಟೆ. ನೀವು ಅದನ್ನೇ ಆಲೋಚಿಸ್ತಾ ನಾನು ಹೇಳುವಂಥದ್ದನ್ನು ನೆಕ್ಸ್ಟ್ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಅದನ್ನು ಒಮ್ಮೆಗೆ ಬಾಯಿ ತೆರೆದು ನುಡಿಲಿಕ್ಕೆ ಹೋಗೋಣ. ಯಾಕೆಂದರೆ ನಾನು ನಂಬಿದೆನು, ಆದ್ದರಿಂದ ಬಾಯಿ ತೆರೆದು ನುಡಿದೆನು, ನಾನು ಹೇಳಿದಂತೆಯೇ ನಾನು ಅನುಭವಿಸಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಕಣ್ಣುಗಳು ಮುಚ್ಚೋಣ ಪ್ರತಿಯೊಬ್ಬರು ಸಂಪೂರ್ಣವಾಗಿ. ಎಲ್ಲರೂ ಪ್ರತಿಯೊಬ್ಬರು ಕಣ್ಣುಗಳು ಮುಚ್ಚೋಣ. ಈ ಸಮಯ ಅತ್ಯದ್ಭುತವಾದ ಸಮಯ. ನೀವೆಡಕ್ಕಾಗಲಿ ಬಲಕ್ಕಾಗಲಿ ಗಮನ ಹರಿಸದೆ ಜಸ್ಟ್ ಸಂಪೂರ್ಣವಾಗಿ ನಮ್ಮ ಶಾರೀರಿಕವಾದ ಕಣ್ಣುಗಳನ್ನು ಮುಚ್ಚುತ್ತಾ ನಿಮ್ಮ ಆತ್ಮದ ಕಣ್ಣಿನಿಂದ ಪ್ರಭು ಯೇಸು ಶಿಲುಬೆ ಮೇಲೆ ನೇತಾಡುವಂತಹ ಚಿತ್ರವನ್ನು ಕಲ್ಪಿಸಿಕೊಳ್ಳೋಣ. ಪ್ರಭು ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ಜಡಿಯಲ್ಪಟ್ಟಿದ್ದಾರೆ. ಅವರ ಎರಡೂ ಕೈಗಳನ್ನು ಮೊಳೆಗಳಿಂದ ಜಡಿದಿದ್ದಾರೆ. ಅವರ ಎರಡೂ ಕಾಲಿಗೆ ಒಟ್ಟಿಗೆ ಸೇರಿಸಿ ಮೊಳೆಯನ್ನು ಜಡಿದಿದ್ದಾರೆ. ಪ್ರಿಯರೇ, ಯೇಸುವನ್ನು ಶಿಲುಬೆಗೆ ಜಡಿಯುವುದಕ್ಕಿಂತ ಮುಂಚಿತವಾಗಿ ರೋಮ್ ಸೈನಿಕರು ಅವರಿಗೆ ಎಂತಹ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ದಾರೆ ಅನ್ನೋದಾದರೆ, ಯೇಸುವನ್ನು ಎಳೆದೊಯ್ದು ಅವರ ಮೈ ಮೇಲಿದ್ದಂಥ ವಸ್ತ್ರಗಳನ್ನು ಬಿಚ್ಚಿ ಅವರ ಕೈಗಳನ್ನು ಕೋಳದಿಂದ ತೊಡಿಸಿ ಒಂದು ಮರದ ದಿಮ್ಮಿಗೆ ಕಟ್ಟಿದ್ದಾರೆ. ಯೇಸುವನ್ನು ಒಂದು ಮರದ ದಿಮ್ಮಿಗೆ ಕಟ್ಟಿ ಚಾಟಿಗಳಿಂದ ಒಡೆಯಲ್ಪಡ್ತಾ ಇದ್ದಾರೆ. ಚಾಟಿಗಳಿಂದ ಒಡೆದು ಎಳೆಯುವಾಗ ಮೈ ಮೇಲಿದ್ದಂತಹ ಚರ್ಮವು
ಎಳೆದು ಬರ್ತಾ ಇದೆ. ಯೇಸುವಿನ ದೇಹಕ್ಕೆ ಈಟಿಗಳಿಂದ ಚುಚ್ಚುತ್ತಾ ಇದ್ದಾರೆ ಪ್ರಿಯರೇ. ಈಟಿಗಳಿಂದ ಚುಚ್ಚುವಾಗ ಆ ಈಟಿಯ ಮೊನಚು ಮೇಲ್ಭಾಗವನ್ನು ಮಾತ್ರವಲ್ಲ, ಯೇಸುವಿನ ಒಳಭಾಗವನ್ನು ಕೂಡ ಚುಚ್ಚಿ ರಕ್ತ ಚೆಲ್ಲಲ್ಪಡ್ತಾ ಇದೆ. ದೇವರ ವಾಗ್ದಾನ ತಿಳಿಸುವಂತೆ ಕರೋಡೆಯಿಂದ ಒಡೆಯಲ್ಪಡ್ತಾ ಇದ್ದಾರೆ. 29 ಉಕ್ಕುಗಳು, ಕಬ್ಬಿಣದ ಉಕ್ಕುಗಳು ಅದನ್ನು ಒಟ್ಟಿಗೆ ಸೇರಿಸಿ ಇಡಿಯನ್ನು ಮಾಡಿದ್ದಾರೆ. ಯೇಸುವಿನ ದೇಹಕ್ಕೆ ಅದನ್ನು ಒಡೆಯುವಾಗ ಆ ಹುಕ್ಕು ಯೇಸುವಿನ ದೇಹಕ್ಕೆ ಸಿಕ್ಕಿ ಹಾಕಿಕೊಳ್ಳುತ್ತಿದೆ. ಎಲ್ಲೆಲ್ಲಿ ಯಾವ ಭಾಗದಲ್ಲಿ ಹುಕ್ಕು ಸಿಕ್ಕಿ ಹಾಕಿಕೊಂಡಿದೆಯೋ ಆ ಎಲ್ಲತ್ತಿನಿಂದ ಅದನ್ನು ಒಮ್ಮೆಗೆ ಹಿಡಿದು ಜಟಕಿಸಿ ಎಳೆಯುವಾಗ ಯಾವ ಜಾಗದಲ್ಲಿ ಉಕ್ಕು ಸಿಕ್ಕಲ್ಪಟ್ಟಿತ್ತೋ ಅಲ್ಲಿಂದ ಮಾಂಸವೇ ಕಿತ್ತು ಹೊರಬರ್ತಾ ಇದೆ ಪ್ರಿಯರೇ. ಯೇಸುವಿನ ಇಡೀ ದೇಹ ರಕ್ತಸಿಕ್ತವಾಗಿದೆ. ಅಷ್ಟಕ್ಕೆ ರೋಮ್ ಸೈನಿಕರು ತೃಪ್ತರಾಗಲಿಲ್ಲ. ಅವರ ತಲೆಯ ಮೇಲೆ ಒಂದು ಮುಳ್ಳಿನ ಕಿರೀಟವನ್ನು ಇಟ್ಟು ಎಡ ಮತ್ತು ಬಲ ಬದಿಯಲ್ಲಿ ಆ ಕಡೆ ಮತ್ತು ಈ ಕಡೆ ಒಬ್ಬರು ಕೋಲಿನಿಂದ ಅಮುಕುವಾಗ ಆ ಮುಳ್ಳು ತಲೆ ಒಳಗಡೆ ಒಕ್ಕಿ ರಕ್ತ ಚಿಮ್ಮಿ ಹೊರಬರ್ತಾ ಇದೆ. ಇಷ್ಟೆಲ್ಲ ನೋವನ್ನು ಅನುಭವಿಸಿರುವಂಥ ಪ್ರಭು ಯೇಸುವಿನ ಮೇಲೆ ಭಾರವಾದ ಶಿಲುಬೆಯನ್ನು ಹೊರಿಸಿದ್ದಾರೆ. ಭಾರವಾದಂಥ ಶಿಲುಬೆಯನ್ನು ಹೊರುವಾಗ 3 ಬಾರಿ ಅವರು ಬೀಳುವಾಗಲೂ ಅವರ ಮಂಡಿ ಗಾಯಕ್ಕೆ ತುತ್ತಾಗಲ್ಪಟ್ಟಿದೆ. ಎದ್ದು ನಿಲ್ಲಲು ನಿತ್ರಾಣಗೊಳ್ಳದ ಸ್ಥಿತಿಯಲ್ಲಿ ಅವರು ನಿತ್ರಾಣಗೊಂಡಿದ್ದಾರೆ ಪ್ರಿಯರೇ. ಅಂತ ಪ್ರಭು ಯೇಸುವನ ಶಿಲುಬೆಗೆ ಮೇಲೆ ಮಲಗಿಸಿ ಅವರ ಕೈಯ ಮೇಲೆ ಮೊಳೆಯನ್ನಿಟ್ಟು ಸುತ್ತಿಗೆಯಿಂದ ಹೊಡೆಯುವಾಗ ಆ ಮೊಳೆ ಅವರ ಕೈಯನ್ನು ಹೊಕ್ಕಿ ಮರಕ್ಕೆ ಸಿಕ್ಕಿ ಹಾಕೊಳ್ತಿದೆ. ಅದೇ ರೀತಿ 2 ಕಾಲನ್ನು ಒಟ್ಟಿಗೆ ಸೇರಿಸಿ ಮೊಳೆಯನ್ನು ಇಟ್ಟು ಹೊಡೆಯುವಾಗ ಸಹಿಸಲಾಗದ ನೋವು ಪ್ರಭು ಯೇಸು ಕ್ರಿಸ್ತರು ನೋವಿನಿಂದ ನರಳಾಡ್ತಾ ಇದ್ದಾರೆ ಪ್ರಿಯರೇ. ಈಗ ಅದೇ ಪ್ರಭು ಯೇಸುವನ್ನ ಶಿಲುಬೆಗೆ ಏರಿಸಿದ್ದಾರೆ. ಪ್ರಭು ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ನೇತಾಡ್ತಾ ಇದ್ದಾರೆ. ಅವರ ಇಡೀ ಶರೀರವೆಲ್ಲವೂ ಹೊರಗು ಹೊಳಗು ಛಿದ್ರವಾಗಿ ರಕ್ತ ಸುರಿಯಲ್ಪಡ್ತಾ ಇದೆ. ಆ ಶಿಲುಬೆಯ ಕೆಳಗಡೆ ನೀವು ಪ್ರತಿಯೊಬ್ಬೊಬ್ಬರೂ ಕೂಡ ನಿಂತಿದ್ದೀರಿ ಪ್ರಿಯರೇ. ಕಲ್ಪಿಸಿಕೊಳ್ಳಿ, ರಕ್ತಸಿಕ್ತವಾಗಿ ಪ್ರಭು ಯೇಸು ನರಳಾಡ್ತಾ ಇದ್ದಾರೆ. ಆ ಶಿಲುಬೆಯ ಕೆಳಗಡೆ ನೀವು ಪ್ರತಿಯೊಬ್ಬೊಬ್ಬರೂ ನಿಂತಿದ್ದೀರಿ. ಯಾವ ಕಳಂಕವೂ ಯಾವ ದೋಷವೂ ಇಲ್ಲದಂತಹ ಲೋಕದ ಪಾಪಗಳನ್ನು ಪರಿಹರಿಸುವಂತಹ ದೇವರ ಕುರಿಮರಿಯ ರಕ್ತ ಪ್ರಿಯರೇ ನಿಮ್ಮ ಹಣೆ ಮೇಲೆ ಬೀಳ್ತಾ ಇದೆ. ಯೇಸುವಿನ ರಕ್ತ ನಿಮ್ಮ ತಲೆ ಮೇಲೆ ಬಿದ್ದು ನಿಮ್ಮ ಹಣೆ, ನಿಮ್ಮ ಮುಖ, ನಿಮ್ಮ ಭುಜ, ನಿಮ್ಮ ಕೈ ಕಾಲುಗಳನ್ನು ಸಂಪೂರ್ಣವಾಗಿ ಆವರಿಸಿಕೊಳ್ತಾ ಇದೆ. ಯೇಸುವಿನ ರಕ್ತ ನಿಮ್ಮ ದೇಹವನ್ನು ಆವರಿಸುವಾಗ ಪ್ರಿಯರೇ ಮೇಲ್ಭಾಗ ಮಾತ್ರವಲ್ಲ, ಈವನು ಒಳಗು ಎಲ್ಲ ನರಗಳು, ಮೂಳೆಗಳು, ಮಾಂಸ ಮಜ್ಜೆಗಳು, ಯಾವುದೆಲ್ಲ ಅಂಗಾಂಗಗಳು ನಿಮ್ಮಲ್ಲಿ ನಿಂತು ಹೋಗಿದೋ ಅಂತ ಪ್ರತಿಯೊಂದೊಂದು ಕೂಡ ಯೇಸುವಿನ ನಾಮದಲ್ಲಿ ಬಲಗೊಳ್ತಾ ಇದೆ. ಯೇಸು ಸ್ವಾಮಿ ಇಡೀ ಶರೀರ ಛಿದ್ರಗೊಂಡು ರಕ್ತಸಿಕ್ತವಾಗಿ ನರಳಾಡ್ತಾ ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ಪ್ರಿಯ ಮಗಳೇ, ಮಗನೇ, ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೇನೆಂಬುದಾಗಿ. ಪ್ರಿಯ ಮಗಳೇ, ಮಗನೇ, ನಾನು ನಿನ್ನನ್ನು ಯಥೇಚ್ಛವಾಗಿ ಪ್ರೀತಿಸ್ತಾ ಇದ್ದೇನೆ. ನನ್ನ ಇಡೀ ಶರೀರದಲ್ಲಿ ಅನುಭವಿಸುವಂಥ ನೋವು ಇದು ನನ್ನದಲ್ಲ, ನಿನ್ನದು. ಯಾಕೆ ನಾನು ಇದೆಲ್ಲವನ್ನು ಹೊತ್ತುಕೊಂಡಿದ್ದೆ ಅನ್ನೋದಾದರೆ ನಿನಗಾಗಿ. ಪ್ರಿಯ ಮಗುವೇ, ನಾನು ನಿನ್ನನ್ನು ಯಥೇಚ್ಛವಾಗಿ ಪ್ರೀತಿಸ್ತಾ ಇದ್ದೇನೆಂಬುದಾಗಿ. ಆ ಶಿಲುಬೆಯ ಮೇಲೆ ರಕ್ತಸಿಕ್ತವಾಗಿರುವಂಥ ಪ್ರಭು ಯೇಸುವನ್ನೇ ನೋಡುತ್ತಾ ಅದೇ ರೀತಿ ಕಣ್ಣುಗಳನ್ನು ಮುಚ್ಚುತ್ತಾ ಪ್ರತಿಯೊಬ್ಬರೂ ಕೂಡ ಬಾಯಿ ತೆರೆದು ಹೇಳೋಣ, ಪ್ರಭು ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಪ್ರಭು ಯೇಸುವೇ, ನೀವು ಸರ್ವಶಕ್ತನ ಏಕೈಕ ಪುತ್ರರು ಎಂಬುದಾಗಿ ನಾನು ನಂಬುತ್ತೇನೆ. ಪ್ರಭು ಯೇಸುವೇ, ನೀವು ನನಗೋಸ್ಕರ ಈ ಭೂಲೋಕದಲ್ಲಿ ಜನಿಸಿ ನನ್ನ ಪಾಪ ಶಾಪಗಳನ್ನು ಶಿಲುಬೆಯಲ್ಲಿ ಹೊತ್ತು ಮರಣ ಹೊಂದಿದ್ದೀರಿ. ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು ಸತ್ತವರ ಒಳಗಿಂದ 3ನೆಯ ದಿನ ಜೀವಂತರಾಗಿ ಎದ್ದು ಬಂದಿದ್ದೀರೆಂದು ನಾನು ನಂಬುತ್ತೇನೆ. ಓ ಪ್ರಭು ಯೇಸುವೇ, ನನ್ನನ್ನು ಅಂಧಕಾರದ ಸಾಮ್ರಾಜ್ಯದಿಂದಲೂ ದುರಾತ್ಮನ ಆಡಳಿತದಿಂದಲೂ ಬಿಡುಗಡೆ ಮಾಡಲು ಬಂದಂತಹ ರಕ್ಷಕರು
ನೀವೊಬ್ಬರೇ. ಯೇಸುವೇ, ನೀವೇ ನನ್ನ ರಕ್ಷಕರು. ಯೇಸುವೇ, ನೀವೇ ನನ್ನ ಪ್ರಭು. ಯೇಸುವೇ, ನೀವೇ ನನ್ನ ದೇವರು. ಯೇಸುವೇ, ನನ್ನೆಲ್ಲ ಪಾಪಗಳನ್ನು ನೀವೇ ಹೊತ್ತುಕೊಂಡು ನಿಮ್ಮ ಶಿಲುಬೆಯಲ್ಲಿ ಸುರಿಸಿದ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸಿದ್ದೀರಿ. ಪ್ರಭು ಯೇಸುವೇ, ನನ್ನೆಲ್ಲ ಪಾಪಗಳನ್ನು ತೊಳೆದು ಶುದ್ಧೀಕರಿಸಿ ನನ್ನನ್ನು ನೀತಿವಂತಳೆಂಬುದಾಗಿ ಕರೆದಿದ್ದೀರಿ. ಪ್ರಭು ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೇ, ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದೇನೆ. ಪ್ರಭು ಯೇಸುವೇ, ನೀವು ನನ್ನಲ್ಲಿ ನೆಲೆಗೊಂಡಿರುವುದರಿಂದ ನನ್ನ ಶರೀರವು ನಿಮ್ಮದಾಗಿದೆ. ಆದುದರಿಂದ ನಾನು ಕ್ರಿಸ್ತರ ಶರೀರವಾಗಿದ್ದೇನೆ. ನಾನು ಕ್ರಿಸ್ತರ ಶರೀರವಾಗಿದ್ದೇನೆ. ಸೈತಾನನಿಗೆ ನನ್ನ ಮೇಲೆ ಯಾವುದೇ ಅಧಿಕಾರವಾಗಲಿ ಸ್ಥಾನವಾಗಲಿ ಇಲ್ಲ. ನಾನು ಕ್ರಿಸ್ತರ ಶರೀರವಾಗಿದ್ದೇನೆ. ನಾನು ಯೇಸುವಿನ ಶರೀರವಾಗಿದ್ದೇನೆ. ನಾನು ಕ್ರಿಸ್ತರ ಶರೀರವಾಗಿದ್ದೇನೆ. ನಾನು ಕ್ರಿಸ್ತರ ಶರೀರವಾಗಿದ್ದೇನೆ. ಯೇಸುವೇ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೇ, ನನಗೆ ಬಿಡುಗಡೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ, ನನಗೆ ಬಿಡುಗಡೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ, ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಳಿ ಕಣ್ಣುಗಳ ಮುಚ್ಚುತ್ತ, ಯೇಸುವೇ, ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ, ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ, ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕಣ್ಣುಗಳು ಮುಚ್ಚೋಣ, ಎಲ್ಲರೂ ಕಣ್ಣುಗಳು ಮುಚ್ಚೋಣ, ಪ್ರತಿಯೊಬ್ಬರು. ಯೇಸುವೇ, ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. 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 ಕಣ್ಣುಗಳು ಮುಚ್ಚೋಣ, ಪ್ರತಿಯೊಬ್ಬರು ಹೇಳೋಣ ಜೋರಾಗಿ, ಇನ್ನು ಜೋರಾಗಿ. ಯೇಸುವೆ, ನನಗೆ ವೆರಿ ಗುಡ್. ಯೇಸುವಿನ ಶಕ್ತಿ ನಿಮ್ಮ ಪ್ರತಿಯೊಬ್ಬರಲ್ಲಿ ಆವರಿಸ್ತಾ ಇದೆ ಪ್ರಿಯರೇ. ಪ್ರತಿಯೊಬ್ಬರ ಕಣ್ಣುಗಳು ಮುಚ್ಚುವ, ಎಡಗಡೆ ಬಲಗಡೆ ನೋಡೋದು ಬೇಡ. ಯೇಸುವಿನ ಶಕ್ತಿ ನಿಮ್ಮ ಪ್ರತಿಯೊಬ್ಬೊಬ್ಬರಲ್ಲಿ ಹರಿಯಲ್ಪಡ್ತಾ ಇದೆ. ಯೇಸುವಿನ ನಾಮದಲ್ಲಿ ನಿಮ್ಮ ಜೀವಿತದಲ್ಲಿ ಎಲ್ಲ ರೋಗಗಳು, ಎಲ್ಲ ವ್ಯಾಧಿಗಳು, ದುರಾತ್ಮನ ಪ್ರತಿಯೊಂದೊಂದು ಕಾರ್ಯಗಳು ಯೇಸುವಿನ ನಾಮದಲ್ಲಿ ಸಂಪೂರ್ಣವಾಗಿ ನಶಿಸಲ್ಪಡ್ತಾ ಇದೆ. ನಿಮಿಷದಲ್ಲಿ ಹೇಳೋ ಪ್ರತಿಯೊಬ್ಬರು, ಯೇಸುವೆ, ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಬಂಧನಗಳು, ಎಲ್ಲ ಮಾಟ ಮಂತ್ರ ಶಕ್ತಿಗಳು, ಪ್ರತಿಯೊಂದು ದುರಾತ್ಮನ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಮುರಿದು ಹಾಕಲ್ಪಡ್ತಾ ಇದೆ ಪ್ರಿಯರೇ. ಯೇಸುವೆ, ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಬಿಡುಗಡೆಯು, ಯೇಸುವಿನ ಶಕ್ತಿಯು ನಿಮ್ಮ ದೇಹದಲ್ಲಿ ಅರಿಯಲ್ಪಡ್ತಾ ಇದೆ ಪ್ರಿಯರೇ. ಎಲ್ಲ ರೋಗಗಳು, ಎಲ್ಲ ಬಂಧನಗಳು, ಎಲ್ಲ ಬಾಧೆಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ ನಿಮಿಷದಲ್ಲಿ. ಯೇಸುವೆ, ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ವೆರಿ ಗುಡ್. ಕಣ್ಣುಗಳು ಮುಚ್ಚುತ್ತ ಹೇಳೋಣ ಪ್ರತಿಯೊಬ್ಬರು. ಯೇಸುವಿನ ಬಿಡುಗಡೆಯನ್ನು ಸ್ವೀಕರಿಸಿಕೊಳ್ಳಿ ಪ್ರಿಯರೇ. ನಿಮ್ಮೆಲ್ಲ ರೋಗಗಳು ಬಿಡುಗಡೆ ಆಗುವ ಸಮಯ, ಎಲ್ಲ ಬಂಧನಗಳು ಮುರಿದು ಬೀಳುವ ಸಮಯ. ದೇವರ ಅತ್ಯದ್ಭುತ ಶಕ್ತಿ ನಿಮ್ಮ ಮೇಲೆ ನೆಲೆಸಲ್ಪಟ್ಟಿದೆ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪ್ರತಿಯೊಬ್ಬರು ಹೇಳುವ, ಕಣ್ಣುಗಳ ಮುಚ್ಚುತ್ತ, ಯೇಸು, ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರು ಕಣ್ಣುಗಳ ಮುಚ್ಚುತ್ತ ಎರಡೂ ಕೈಗಳನ್ನೇ ತೇಳೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಕಣ್ಣುಗಳ ಮುಚ್ಚುತ್ತ ಪ್ರತಿಯೊಬ್ಬರು ಸ್ತುತಿಸೋಣ. ಬಾಯಿ ತೆರೆದ ಕೈಗಳೆತ್ತಿ ಹಾಲೆಲೂಯಾ, 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 ಹಾಲೆಲೂಯಾ. ಸ್ತುತಿಸೋ ಪ್ರತಿಯೊಬ್ಬರು ಕಣ್ಣುಗಳ ಮುಚ್ಚುತ್ತ, ಯೇಸುವಿನ ಬಿಡುಗಡೆಯ ಸ್ವಸ್ಥತೆಯು ನಿಮ್ಮ ಮಧ್ಯದಲ್ಲಿ, ನಿಮ್ಮ ಜೀವಿತದಲ್ಲಿ ನೆರವೇರಲ್ಪಡುವಂಥ ಸಮಯ. ಯೇಸುವಿನ ನಾಮದಲ್ಲಿ ಎಲ್ಲ ಬಂಧನಗಳು ಮುರಿದು ಬೀಳಲೆಂಬುದಾಗಿ ಆಜ್ಞಾಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಜೀಸಸ್.
ಯೇಸುವಿನ ಶಕ್ತಿಯು ಪ್ರಿಯರೇ ನಿಮ್ಮ ಪ್ರತಿಯೊಬ್ಬೊಬ್ಬರಲ್ಲೂ ಹರಿಯಲ್ಪಡ್ತಾ ಇದೆ ನಿಮಿಷದಲ್ಲಿ. Thank you, Jesus. Hallelujah, 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 hallelujah. ಬಿಡುಗಡೆಯನ್ನು ಸ್ವಸ್ಥತೆಯನ್ನು ಸ್ವೀಕರಿಸಿಕೊಳ್ಳಿ ಈ ನಿಮಿಷದಲ್ಲಿ. ರಬ ಶಕರದ ರಬ. ಥ್ಯಾಂಕ್ ಯು. ಹಾಲೆಲೂಯ, ಹಾಲೆಲೂಯ. ಕಣ್ಣುಗಳು ಮುಚ್ಚುವ. ರಿಬ ಶಕರದ್ನರ ಮಬಲ್ಲಬ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, 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 ಹಾಲೆಲೂಯ. ಕಣ್ಣುಗಳು ಮುಚ್ಚಿದ ಪ್ರತಿಯೊಬ್ಬರು ಸ್ತುತಿಸುವ ಪ್ರಿಯರೇ, ಪ್ರತಿಯೊಬ್ಬರು ಬಾಯಿ ತೆರೆದು ನುಡಿಯುವ ಪ್ರತಿಯೊಬ್ಬರು ಕೂಡ ಬಿಡುಗಡೆಗಳು ಸ್ವಸ್ಥತೆಗಳು ನಿಮ್ಮ ಜೀವಿತದಲ್ಲಿ ನೆರವೇರ್ತಾ ಇದೆ ಪ್ರಿಯರೇ. ನಿಮ್ಮೆಲ್ಲ ರೋಗಗಳು ನಿಮ್ಮ ಶರೀರದಿಂದ ಕಳಿಸಲ್ಪಡ್ತಾ ಇದೆ. ನಿಮ್ಮ ಮೇಲೆ ನುಡಿದಂಥ ಎಲ್ಲ ವೈದ್ಯರ ರಿಪೋರ್ಟ್ಗಳು, ಎಲ್ಲ ಸಾಲದ ಕಾರ್ಡುಗಳು ಪ್ರತಿಯೊಂದು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ ಈ ನಿಮಿಷದಲ್ಲಿ. ಥ್ಯಾಂಕ್ ಯು. ಹಾಲೆಲೂಯ, 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 ಹಾಲೆಲೂಯ. ಕಣ್ಣುಗಳ ಮುಚ್ಚೋಣ ಪ್ರತಿಯೊಬ್ಬರು, ಕಣ್ಣುಗಳ ಮುಚ್ಚುತ್ತ ಪ್ರತಿಯೊಬ್ಬರು. ರಿಬ ಶಕರಂದರ ಮಬಶದಿರಿದಿ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಅಪ್ಪ ತಂದೆ, ನೀನು ಕೊಟ್ಟಿರುವಂಥ ಅಧಿಕಾರದಲ್ಲಿ ಆಜ್ಞಾಪಿಸ್ತಾ ಇದ್ದಾನೆ. ಕಳ್ಳತನಕ್ಕಾಗಿ, ಕೊಲ್ಲಲಿಕ್ಕಾಗಿ, ನಾಶಪಡಿಸಲಿಕ್ಕಾಗಿ ಬಂದಿರುವಂಥ ದುರಾತ್ಮನ ಪ್ರತಿಯೊಂದು ಕಾರ್ಯಗಳು ಯೇಸುವಿನ ನಾಮದಲ್ಲಿ ಆಜ್ಞಾಪಿಸ್ತಾ ಇದ್ದ ನಿಮಿಷದಲ್ಲಿ ಈ ಕ್ಷಣವೇ ಈ ಮಕ್ಕಳನ್ನೇ ಇವರ ಜೀವಿತದಿಂದ ಹೊರಬಾ ಎಂಬುದಾಗಿ. ನನಗೆ ಯಾವ ಅಧಿಕಾರವಾಗಲಿ ಸ್ಥಾನವಾಗಲಿಲ್ಲ, ಯಾಕಂದರೆ ಪ್ರತಿಯೊಬ್ಬೊಬ್ಬರು ಯೇಸುವಿನ ರಕ್ತಕ್ಕೆ ಕ್ರಯಕ್ಕೆ ಕೊಂಡಲ್ಪಟ್ಟಿದ್ದಾರೆ. ಹಾಲೆಲೂಯ, 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 ಹಾಲೆಲೂಯ. ಕಣಗಳ ಮುಚ್ಚೋಣ ಸಂಪೂರ್ಣವಾಗ. ಎಸ್ ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಅಪ್ಪ ತಂದೆ, ವಿಶೇಷವಾಗಿ ನಮ್ಮ ದೈವ ವಾಕ್ಯದಲ್ಲಿ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ಧ್ಯಾನಿಸಿರುವಂತೆ ದೈವ ನಮಗೆ ಬಿಡುಗಡೆಯನ್ನು, ಸ್ವಸ್ಥತೆಯನ್ನು ನೀವೀಗಾಗಲೇ ಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವಿನ್ನು ಮುಂದೆ ರೋಗಿಗಳಲ್ಲ, ಬದಲಾಗಿ ನಾವು ಪ್ರತಿಯೊಬ್ಬೊಬ್ಬರು ನಿಮ್ಮ ಗಾಯಗಳಿಂದ ನಾವು ಗುಣ ಹೊಂದಿದ್ದೇವೆ. ಹಾಗಾಗಿ ನಾವು ಪ್ರತಿಯೊಬ್ಬರು ಹೇಳಿದ್ದೇವೆ ನಾವು ಆರೋಗ್ಯವಂತರೆಂಬುದಾಗಿ. ನಾವು ಬಂಧನದಲ್ಲಿಲ್ಲ, ಯಾಕಂದರೆ ನಾವು ವಾಗ್ದಾನ ತಿಳಿಸುವಂತೆ ದೈವ ನಾವು ಪ್ರತಿಯೊಬ್ಬರಿಗೂ ಬೇಕಾದ ಬಿಡುಗಡೆಯನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ಪಾಪಿಗಳು, ಅನೀತಿವಂತರಲ್ಲ, ಬದಲಾಗಿ ನಾವು ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿತರೆಂಬುದಾಗಿ ಕರೆಯಲ್ಪಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಬಾಯಿಂದ ಬರುವಂಥ ನುಡಿಯ ಪ್ರಾಮುಖ್ಯತೆಯ ಮಹತ್ವವನ್ನು ನೀವು ನಮಗೆ ಕಲಿಸಿದ್ದೀರಿ. ಅದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ರಕ್ಷಕನ ನಾಮದಲ್ಲಿ ತಂದ ವಿಶೇಷವಾಗಿ ದೈವ ಇಲ್ಲಿ ಬಂದಿರೋ ಪ್ರತಿಯೊಂದೊಂದು ಮಕ್ಕಳ ನಿಮ್ಮ ಕರಗಳ ಸಮರ್ಪಿಸುತ್ತಾ ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಇವರ ಜೀವಿತದ ಮೇಲೆ, ಇವರ ಕುಟುಂಬದ ಮೇಲೆ, ಇವರ ವ್ಯವಹಾರದ ಮೇಲೆ, ಇವರ ಜಮೀನಿನ ಮೇಲೆ ಯಾವುದೆಲ್ಲ ದುರಾತ್ಮನ ಹಿಡಿತಗಳಿತ್ತೋ ಎಲ್ಲವನ್ನ ಯೇಸುವಿನ ನಾಮದಲ್ಲಿ ಮುರಿದು ಹಾಕಲ್ಪಡ್ತದೆ. ಈ ಮಕ್ಕಳಿಗೆ ಬೇಕಾದ ಬಿಡುಗಡೆಯನ್ನು, ಸ್ವಸ್ಥತೆಯನ್ನು ನೆರವೇರಿಸಲ್ಪಟ್ಟಿರುವುದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನಿಮ್ಮ ಶಿಲುಬೆಯ ಮರಣದ ಮೂಲಕವಾಗಿ ಈ ಮಕ್ಕಳಿಗೆ ಬೇಕಾದ ಪೂರ್ಣ ಆರೋಗ್ಯವನ್ನು, ಶಾಂತಿ, ಸಮಾಧಾನವನ್ನು, ದೀರ್ಘಾಯುಸ್ಸನ್ನು ಕೊಟ್ಟು ಎಲ್ಲಕ್ಕಿಂತಲೂ ಮಿಗಿಲಾಗಿ ನಿಮ್ಮ ದೈವ ಜ್ಞಾನದಿಂದ ಇವರನ್ನು ತುಂಬಲ್ಪಟ್ಟಿರುವುದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ರಕ್ಷಕನ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ತಂದೆ ಸರ್ವ ಘನ ಮಾನ ಸ್ತುತಿ ಸ್ತೋತ್ರವನ್ನು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ರಕ್ಷಕರಾದ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ತಂದೆ ಯಾವುದೆಲ್ಲವನ್ನು ಪ್ರಾರ್ಥಿಸಿದ್ದೇವೋ ಅದೆಲ್ಲವನ್ನು ನಾವು ಅವರ ನಾಮದಲ್ಲಿಯೇ ಹೊಂದಿಕೊಂಡಿದ್ದೇವೆಂಬುದಾಗಿ ನಂಬಿ ಪ್ರಾರ್ಥಿಸ್ತೇವೆ. ನಮ್ಮ ಜೀವವುಳ್ಳ ತಂದೆಯೇ, ಹೇಳೋಣೆಲ್ಲರೂ ಆಮೇನ್, ಆಮೇನ್, ಆಮೇನ್.